ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಹಾಗಿದ್ರೆ? ಸೊ ಟೀಗೆ ಆಯ್ತಲ್ಲ ಎಲ್ರದು? ಸೊ ಟೀ ಆಯಿತು, ಎಲ್ಲ ಆಯಿತು. ಸ್ಟಡೀಸ್ ಬಗ್ಗೆ ಕ್ವಶನ್ ಮಾಡಕ್ ಹೋಗ್ಬೇಡಿ ಸರ್ ನಮ್ಮನ್ನ. ಯಾಕಪ್ಪ ಯಾಕೆ ಕ್ವಶನ್ ಮಾಡಬಾರ್ದು ಸರ್? ಆ ಥರ ಇದೇ ಪೊಸಿಷನ್ ನೋಡಿ ಸರ್, KPSC ಅವ್ರು ಏನು ತಗೊಂಡಿದ್ದಾರೆ ಲ್ಯಾಂಡ್ ಸರ್ವೇಯರ್ ಇದನ್ನ. ಸೊ ಏನು ಮಾಡೋದು ಸರ್, ಏನು ಗೊತ್ತಾಗ್ತಿಲ್ಲ. ಭಾಳ ಜನ ಫೋನ್ ಮಾಡ್ತಾ ಇದ್ರಿ ನಮ್ಮ ಇನ್ಸ್ಟಿಟ್ಯೂಟ್ಗೆ, ಭಾಳ ಜನ ಕೇಳ್ತಾ ಇದ್ರಿ. ಫಸ್ಟಿಗೆ ನೆನಪಿಟ್ಕೊಳ್ಳಿ, ಎಕ್ಸಾಮ್ಸ್ ಬಗ್ಗೆ ಹೇಳ್ತೀನಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಏನಿದೆ, ಒಂಥರ ನೀವು ಸಮುದ್ರವನ್ನ ಈಜ್ದಂಗೆ ಇದು. ಸಮುದ್ರವನ್ನ ಈಜ್ದಂಗೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ನೀವು ಆಲ್ರೆಡಿ ಮುಕ್ಕಾಲ್ ಭಾಗ ಈಜ್ಕೊಂಡು ಬಂದಿದ್ದೀರಾ. ಈಗ ನೀವು ಸ್ಟಾಪ್ ಮಾಡಿದ್ರು ಮುಳುಗಿ ಸಾಯ್ತೀರಾ, ವಾಪಸ್ ಹೋಗ್ತಿದ್ರೆ ಶಕ್ತಿ ಇಲ್ಲದೆ ಸಾಯ್ತೀರಾ. ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಂದು ಕಾಲ್ ಭಾಗ ಇದೆ ನಿಮ್ದಷ್ಟು ಜರ್ನಿ. ಸ್ವಲ್ಪ ಕರೆಕ್ಟಾಗಿ ಈಜಿದ್ರೆ ದಡ ಆದ್ರೂ ಮುಟ್ತೀರಾ. ಇಲ್ಲ ಅಂದ್ರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಮುಳುಗಿ ಹೋಗೋ ಚಾನ್ಸ್ ಇದೆ, ಅಥವಾ ಶಕ್ತಿ ಇಲ್ದಂಗೆ ಏನೋ ಒಂದಾಗೋದು. ಜಸ್ಟ್ ನೋಡಿ, ಈ ಕಾಂಪಿಟೇಟಿವ್ ಎಕ್ಸಾಮು ಹೇಳೋದು ಈಸಿ, ನೀವು ಅನ್ಬೋದು, ಸ್ಟೂಡೆಂಟ್ಸ್ ಎಲ್ಲ ಅನ್ಬೋದು, ಸರ್ ನೀವೇನು ಮಾತಾಡ್ತೀರಾ ಬಿಡಿ ಸರ್, ಹಾಗೆ ಮಾತಾಡೋದು ಏನು ದೊಡ್ಡದಲ್ಲ, ಇಲ್ಲಿ ಇದ್ಕೊಂಡು ನೋಡೋದು ಬೇರೆ. ಹೌದಪ್ಪ, ಒಪ್ಕೋತೇವಿ. ನಾವು ಬೇರೆ ಎಕ್ಸಾಮ್ಸ್ ಬಗ್ಗೆ ನಾವು ಪ್ರಿಪೇರ್ ಆಗ್ತಾ ಇರ್ತೀವಿ, ನೀವು ಆಗ್ತಾ ಇರ್ತೀರಾ. ನಿಮ್ದು PC ಆಗಿರ್ಬೋದು, ಇನ್ನೊಬ್ರು PS ಆಗಿರ್ಬೋದು, ನಮ್ದು KS ಆಗಿರ್ಬೋದು, ಅಥವಾ ಇನ್ನೊಬ್ರದ್ದು IAS ಆಗಿರ್ಬೋದು. ಪ್ರತಿಯೊಬ್ಬರ ಜರ್ನಿ ಡಿಫ್ರೆಂಟ್ ಇರ್ತದೆ. ಸೊ ಪ್ರತಿಯೊಬ್ಬರ ಜರ್ನಿ ಡಿಫ್ರೆಂಟ್ ಅಂದಾಗ ಏನಾಗುತ್ತೆ, ನಾವು ಯಾಕಪ್ಪ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದನ್ನು ಕೂಡ ನೀವು ಓದ್ಕೊಳ್ಳಿ, ಯಾಕೆ ನೀವು ಡೆಡಿಕೇಟೆಡ್ ಆಗಿರಿ ಅಂತ ಹೇಳ್ತೀವಿ ಅಂದ್ರೆ, ಇದೊಂಥರ ಭಗೀರಥ ಪ್ರಯತ್ನ ಇದ್ದಂಗೆ. ಸೊ ಭಗೀರಥ ಪ್ರಯತ್ನ ಅಂದಾಗ ಏನಾಗುತ್ತೆ, ನೀವು ಸುಮ್ಮನೆ ಒಂದಿನ ಓದ್ಬಿಟ್ಟು ಒಂದಿನ ಬಿಡೋದು ಆಗಲ್ಲ. ಜಸ್ಟ್ ಕ್ವಶನ್ ಯುವರ್ ಸೆಲ್ಫ್. ಗೊತ್ತು ಈ ಟೈಮಲ್ಲಿ ಮೋಟಿವೇಟ್ ಆಗಿರೋದು ಬಹಳ ಅಂದ್ರೆ ಬಹಳ ಸಮಸ್ಯೆ ಆಗುತ್ತೆ. ಸೊ ಏನ್ ಮಾಡಿ, ನಿಮ್ಮ ಒಂದು ಪಾರ್ಷಿಯಲ್ ಟೈಮ್ ಅನ್ನ ಬೇರೊಂದು ಕಡೆ ಏನಾದ್ರು ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡಿ ಟ್ರೈ ಮಾಡಿ. ಏನಪ್ಪ, ಕಂಟಿನ್ಯೂಸ್ ಆಗಿ ಓದಕ್ ಆಗ್ತಿಲ್ವಾ, ಯಾವ್ದೋ ಒಂದು ಸಣ್ಣ ಪುಟ್ಟದಂತ ಜಾಬ್ ಹುಡ್ಕೊಳ್ಳಿ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ. ಈ ಟೈಮಲ್ಲಿ ಯಾಕೆ ಇದನ್ನ ಪರ್ಟಿಕ್ಯುಲರ್ ಹೇಳ್ತಾ ಇದ್ದಾರೆ, ರೀಸೆಂಟ್ ಗವರ್ಮೆಂಟ್ ಸ್ಟ್ಯಾಂಡ್ ನೋಡ್ತಾ ಇದ್ರೆ, ವಿ ಕಾಂಟ್ ಗ್ಯಾರಂಟಿ ಸಮ್ ಆಫ್ ದ ಥಿಂಗ್ಸ್. ಆ ರಿಕ್ರೂಟ್ಮೆಂಟ್ ಅನ್ನೋದನ್ನ ಅವ್ರು ಏನ್ ಮಾಡ್ತಿದ್ದಾರೆ, ಯಾಕೆ ಈ ಗವರ್ಮೆಂಟ್ ಇಷ್ಟೊಂದು ನಿಷ್ಕಾಳಜಿಯಿಂದ ನಮ್ಮ ಯುವಕರ ಬಗ್ಗೆ ಇದು ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಸೊ 18ಕ್ಕೆ ಪರ್ಟಿಕ್ಯುಲರ್ ಆಗಿ ಪೊಲೀಸ್ ಹುಡುಗರನ್ನ ಹೇಳ್ತೀನಿ, 18ಕ್ಕೆ ಒಂದು ಬೆಂಗಳೂರಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ದಾರೆ, ಸ್ಟ್ರೈಕ್. ಸೊ ಅದಕ್ಕೆ ಆದಷ್ಟು ಭಾಗವಹಿಸ್ರಪ್ಪ. ನಾಟ್ ಜಸ್ಟ್ ಏನು ಏಜ್ ಜಾಸ್ತಿ ಮಾಡ್ಬೇಕಂತಲ್ಲ, ರಿಕ್ರೂಟ್ಮೆಂಟ್ ಆಗ್ಬೇಕಂದ್ರೆ ಗೌರ್ಮೆಂಟ್ ಪ್ರೆಷರೈಸ್ ಆಗಬೇಕು, ಅದಕ್ಕೋಸ್ಕರ ಮಾಡಿ. ನಾವು ನಿಮಗೆ ಜೊತೆ ಇದೀವಿ, ನಿಮಗೆ ನಾವು ಟೋಟಲ್ ಆಗಿ ನೈತಿಕವಾಗಿ ಹಿಂದ್ಗಡೆ ನಾವು ಸಪೋರ್ಟ್ ಇದ್ದೇ ಇರ್ತೀವಿ. ಬಹಳ ಜನ ಇನ್ಸ್ಟಿಟ್ಯೂಟ್ಗಳ ಬಗ್ಗೆ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡ್ತಾರೆ, ಮೆಸೇಜ್ ಹಾಕ್ತಿದ್ದಾರೆ. ಹೌದು, ಒಪ್ಕೋತೀವಿ, ಇಲ್ಲ ಅನ್ನಂಗಿಲ್ಲ. ಏನಾಗುತ್ತೆ, ನಾವು ನಿಮ್ಗೆ ಹೆಲ್ಪ್ ಮಾಡ್ತಾ ಇರ್ತೀವಿ. ನಾವು ನಮ್ಮ ಇನ್ಸ್ಟಿಟ್ಯೂಟ್ದವರು ಭಾಗವಹಿಸ್ತಾ ಇರ್ತೀವಿ, ಬೇರೆ ಇನ್ಸ್ಟಿಟ್ಯೂಟ್ದವರು ಭಾಗವಹಿಸ್ತಾ ಇರ್ತಾರೆ, ನೇರವಾಗಿರಲ್ಲ ಅಷ್ಟೇ. ನಮ್ಗೆ ಗೊತ್ತಾಗಲ್ಲ ಅನ್ಕೊಂಡಿದೀರಾ? ಸೊ ನಮಗೂ ಗೊತ್ತು, ನಾವು ನಿಮ್ಮ ಸ್ಟೂಡೆಂಟ್ ಬೇಸಿಂದ ನಾವ್ ಇಲ್ಲಿ ಬಂದಿದೀವಿ, ನಾವು ಅದನ್ನ ಅನುಭವಿಸಿದೀವಿ, ನಾವು ನೋಡ್ತಾ ಇರ್ತೀವಿ, ಪ್ರತಿಯೊಂದನ್ನು ಕೂಡ ನಾವು ನೋಡ್ತಿದೀವಿ. ನಮಗೂ ಎಷ್ಟೋ ಬೇಜಾರಾಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಬಂದು ಹೇಳ್ತಾರೆ, ಸರ್ ನಮ್ಮಲ್ಲಿ ಹಿಂಗ್ ಮಾಡ್ತಾ ಇದಾರೆ ಸರ್, ಮದುವೆ ಮಾಡಕ್ ನಿಂತಿದ್ದಾರೆ ಸರ್, ನಂಗೆ PS ಆಗ್ಬೇಕು ಸರ್ ಅಂತ ಹೇಳೋರು ಎಷ್ಟೋ ಜನ ಇದಾರೆ. ಹುಡುಗರು ಪಾಪ ನಾನೇ ನೋಡಿದೀನಿ, ಒಬ್ಬ ಪಾಪ ಬಾರಲ್ಲಿ ವರ್ಕ್ ಮಾಡ್ತಾ ಇದ್ದ ಮೊನ್ನೆ, ಯಾರು ಹುಡುಗ ಬಾರ್ ಸೈಡ್ ಅಲ್ಲಿ ಪೂರ್ತಿಯಾಗಿ, ಸರ್ ಏನ್ ಮಾಡ್ತೀವಿ ವರ್ಕ್ ಇಲ್ಲಿ ಅಂತಂದ್ರೆ, ಸರ್ ನಾ ಇಲ್ಲಿ ಬಾರ್ ವರ್ಕ್ ಮಾಡ್ತೀವಿ ಸರ್ ನಾವಿಲ್ಲಿ, ಏನೋ ಇದು ಇನ್ನೊಬ್ಬ ಕೆಟ್ರಿಂಗ್ ಹೋಗಿದ್ದಾನೆ ಹುಡುಗ, ಇನ್ನೊಬ್ಬ ಡ್ರೈವರ್ ಕೆಲಸ ಮಾಡ್ತಿದ್ದಾನೆ. ಆದ್ರೆ ಅವ್ರ ಕನಸನ್ನ ಬಿಟ್ಟಿಲ್ಲ, ಓದ್ತಾನೆ ಬಂದು ಮಾರನೇ ದಿನ. ಒಂದಿನ ಕೆಲಸ ಮಾಡಿದ್ರೆ ಒಂದಿನ ಕೆಲಸ ಬಿಟ್ಬಿಟ್ಟು ಓದ್ತಾನೆ. ಅಲ್ಲಿರೋದು ಬ್ರೋ, ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಪರ್ಟಿಕ್ಯುಲರ್ ಆಗಿದ್ರೆ, ಸ್ಟೂಡೆಂಟ್ಸ್ ನಾನು ನಿಮ್ಗೆ ಪ್ರತಿಯೊಬ್ಬರಿಗೆ ಯಾಕೆ ಹೇಳ್ತೀನಿ ಅಂದ್ರೆ, ಫಸ್ಟ್ ತಿಳ್ಕೊರಿ. ಹೌದು, ಒಪ್ಕೋತೀನಿ, ಈ ಒಂದು ಫೇಸ್ ಏನಿದೆ ನಾವು ದಾಟಲೇಬೇಕಾಗಿದೆ. ನೀವು ದಾಟಬೇಕು, ನಾವು ದಾಟಬೇಕು, ಒಬ್ಬ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಲೆಕ್ಚರ್ ಆಗಿ ನಾನು ದಾಟಬೇಕು, ಒಬ್ಬ ಸ್ಟೂಡೆಂಟ್ ಆಗಿ ನೀವು ದಾಟಬೇಕು. ನಾವಿಲ್ಲಿ ಜೊತೆಗೆ ಸಾಗಿದ್ರೆ ಮಾತ್ರ ಏನು ಇಬ್ರು ಕೂಡ ದಡ ಮುಟ್ತೀವಿ, ಇಲ್ಲಾಂದ್ರೆ ಆಗಲ್ಲ. ಹೌದಾ? ಸೊ ಒಬ್ಬರ ಭುಜದ ಮೇಲೆ ಒಬ್ಬರು ಕೈ ಹಾಕೊಂಡು ಹೋಗ್ಲೇಬೇಕಾಗತ್ತ. ನಿಮ್ ಜೊತೆ ನಾವಿದ್ದೀವಿ. 18ನೇ ತಾರೀಕು ಸ್ಟ್ರೈಕ್ ಏನಿದೆ, ಅದಕ್ಕೆ ಆದಷ್ಟು ಹೋಗಕ್ ಟ್ರೈ ಮಾಡಿ, ಸ್ಟ್ರೈಕ್ ಅನ್ನ ಪಾಲ್ಗೊಳ್ಳಿ, ಅದನ್ನ ಯಶಸ್ಸುಗೊಳಿಸಿ. ನಾವು ನಿಮ್ ಜೊತೆ ಇದ್ದೀವಿ. ಆಮೇಲೆ ಈ ಸ್ಟ್ರೈಕ್ ಬಗ್ಗೆ ಆಮೇಲೆ ಸ್ಟಡಿ ಮಾತಾಡಂತೆ. ಈ ಎಕ್ಸಾಮ್ ಪ್ರಿಪರೇಷನ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ಇದು ನಿಂತು ನೀರಾಗಬಾರ್ದು ಯಾವಾಗಿದ್ರು ಕೂಡ. ಸೊ ಯಾವಾಗಲೂ ಇಟ್ಕೊಳ್ಳಿ, ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್. ಏನೋ ಒಂದು ಬೇರೆ ಒಂದು ಸ್ಕಿಲ್ಸ್ ಕಲೀರಿ, ಗ್ರಾಫಿಕ್ಸ್ ಬಗ್ಗೆ ಕಲೀರಿ, ಅಥವಾ ಏನೋ ಒಂದು ಡಿಸೈನಿಂಗ್ ಬಗ್ಗೆ ಕಲೀರಿ, ಅಥವಾ ಇನ್ನೊಂದು ಏನೋ ಬೇರೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಡ್ರೈವಿಂಗ್ ಇಂಟ್ರೆಸ್ಟ್ ಇದೆ, ಆಯ್ತು ಕಾರ್ ಡ್ರೈವಿಂಗ್ ಕಲೀರಿ, ಅಲ್ಲೊಂದು ಏನೋ ಇರ್ತದೆ. ಅಥವಾ ಈಗ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ ಇರ್ತಾವೆ, ಸಿಟಿಲಿರೋರಿಗೆ ಒಂದು ಅಡ್ವಾಂಟೇಜ್ ಏನು, ಹೋಟೆಲ್ಗಳಲ್ಲಿ ರಿಸೆಪ್ಷನ್ ಪೋಸ್ಟ್ಗಳು ಖಾಲಿ ಇರ್ತಾವೆ, ಅಲ್ಲಿ ಹೋಗ್ಬೋದು ನೀವು ಬೇಕಿದ್ರೆ, ಅಲ್ಲಿ ಕಾಂಟ್ಯಾಕ್ಟ್ಗಳು ಬೆಳಿತಾವೆ. ಸೊ ಈ ರೀತಿಯಾಗಿ ನಿಮ್ಮ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ, ಫಸ್ಟ್ ಇನ್ನ ಹೇಳುವಂಥದ್ದು ಎಲ್ಲ ಸ್ಟೂಡೆಂಟ್ಸ್ಗೆ ಪರ್ಟಿಕ್ಯುಲರ್ ಆಗಿ, ನಾವು ಲೋವರ್ ಮಿಡ್ಲ್ ಕ್ಲಾಸು ಆಮೇಲೆ ಬಡವರ ಒಂದು ಮನೆಯಿಂದ ಬಂದಿರುವಂತವ್ರು, ನಮಗೆ ಫಸ್ಟ್ ಬೇಕಾಗಿರೋದು ಫೈನಾನ್ಷಿಯಲಿ ಇಂಡಿಪೆಂಡೆಂಟು. ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅನ್ಕೊಳಕ್ ಹೋಗಬೇಡಿ. ಅಟ್ಲೀಸ್ಟ್ ಏನಿದೆ, ಈ ಟೈಮಲ್ಲಿ ನೀವು ಓದಲ್ಲ, ಪೂರ್ತಿಯಾಗಿ ಓದಲ್ಲ, ಅದಂತೂ ಪಕ್ಕ ಇದೆ. ಸೊ ಅದಕ್ಕೋಸ್ಕರ ಆದಷ್ಟು ಆ ಒಂದು ಟೈಮನ್ನ ಬೇರೊಂದು ವರ್ಕಲ್ಲಿ ಇದು ಮಾಡಕ್ ಟ್ರೈ ಮಾಡಿ. ರಿಕ್ರೂಟ್ಮೆಂಟು ಸ್ಟಾರ್ಟ್ ಆಗುತ್ತೆ, ಟೋಟಲ್ ನೀವು ನಿರಾಶೆ ಆಗುವಂತ ಅವಶ್ಯಕತೆ ಇಲ್ಲ. ಒಂದು 15 ದಿನ ವೇರಿಯೇಷನ್ ಆಗ್ಬೋದು ಅಷ್ಟೇ, ಹೆಚ್ಚು ಕಮ್ಮಿ ಸೆಪ್ಟೆಂಬರ್ ಅಕ್ಟೋಬರ್ಗೆ ಶುರು ಆಗೋ ಚಾನ್ಸಸ್ ಇದ್ದೇ ಇದೆ. ಅದಕ್ಕೆ ಅದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಪ್ರೆಷರೈಸ್ ಮಾಡಿತ್ತು ಗೌರ್ಮೆಂಟ್ ಅನ್ನ.
ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ, ಆ ಒಂದು ಏನಿದೆ ಸರ್ಕಾರದ ಒಂದು ಕಿವಿಗೆ ನಿಮ್ಮೆಲ್ಲರ ಒಂದು ಕೂಗು ಮುಟ್ಟು ಹಾಕಕ್ ಟ್ರೈ ಮಾಡಿ. ಸೊ ಅದನ್ನ ಏನ್ ಮಾಡಿ, ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಕೊಂಡ್ಬಿಟ್ಟು ಒಂದಕ್ಕೊಂದು ಏನಿದೆ ನೀವು ಯೋಚನೆ ಮಾಡಿ ಏನಪ್ಪ ಮಾಡ್ಬೇಕು. ಅದೊಂದು ರೀತಿಯಾಗಿರುವಂತ ಹೋರಾಟ, ಇನ್ನೊಂದು ರೀತಿಯಂತ ಹೋರಾಟ, ಇದು ಬಹಳ ದೊಡ್ಡದ್ದು. ಅದು ಸರ್ಕಾರದೊಂದಿಗೆ ಹೋರಾಟ, ಇದು ಏನಿದೆ ನಿಮ್ಮ ಮುಂದಿನ ಹೋರಾಟ, ನಿಮ್ಮ ಒಳಗಿಂದ ಹೋರಾಟ, ನಿಮ್ಮ ಒಳಗೆ ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ನಿಮ್ಮೊಡನೆ ಮಾಡುವಂತ ಹೋರಾಟ. ಸೊ ಅದಕ್ಕೆ ಏನ್ ಮಾಡಬೇಕಪ್ಪ ನೀವು ಫಸ್ಟಿಗೆ, ಸೊ ಅದು ಕೂಡ ರೆಡಿ ಇರಬೇಕು. ಆ ಒಂದು ಹೋರಾಟಕ್ಕೆ ನೀವು ರೆಡಿ ಆದ್ರೆ ಯಾವುದೇ ಹೋರಾಟವನ್ನು ನೀವು ಗೆಲ್ತೀರ. ಏನ್ ಮಾಡಿ, ಫಸ್ಟಿಗೆ ದುಡ್ಡಿನ ಸಮಸ್ಯೆ ಇದೆಯಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಟ್ರೈ ಮಾಡಿ. ಯಾವ್ದು ಸಣ್ಣ ಪಾರ್ಟ್ ಟೈಮ್ ಜಾಬ್ ಹುಡ್ಕೊಳ್ಳಿ, ಉಳ್ಕಿ ಟೈಮನ್ನ ಓದಕ್ಕೆ ಟ್ರೈ ಮಾಡಿ. ಆಮೇಲೆ ಉಳಿದದ್ದು ಇಲ್ಲ ಫೈನಾನ್ಷಿಯಲಿ ಓಕೆ, ಮನೇಲಿ ಸಪೋರ್ಟ್ ಮಾಡ್ತಾರೆ, ನಮಗೆ ಇನ್ನು 1 ಇಯರ್ 1 ಇಯರ್ ಅನ್ಕೊಳ್ಳೋಂತ 1 ಇಯರ್ ಸಪೋರ್ಟ್ ಮಾಡ್ತಾರೆ ತಗೊಳ್ತೆ, ಎಕ್ಸಾಮ್ ಎಲ್ಲ ಆಗಕ್ಕೆ ಅಷ್ಟೊತ್ತು ಬೇಕಾಗತ್ತೆ. ಸೊ ಹಾಗಿದ್ರೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಎಕ್ಸಾಮಿನೇಷನ್ ಏನಿದೆ, ಯಾವ ಒಂದು ಎಕ್ಸಾಮ್ಗೋಸ್ಕರ ಓದ್ತಿದ್ದೀರಾ, ಆ ಎಕ್ಸಾಮ್ ತಕ್ಕಂಗೆ ಸಿಲಾಬಸ್ ಏನಿದೆ, ಸೊ ಕಾಂಪಿಟೇಷನ್ ಹೆಂಗಿದೆ ಫಸ್ಟಿಗೆ ನೋಡ್ಕೋಬೇಕಾಗತ್ತೆ. ಸೊ ಈಗೇನಪ್ಪ ಹೊಸಬರಿದ್ದೀರಾ, ಅಥವಾ ಆಲ್ರೆಡಿ 2 ವರ್ಷ ಓದೋರು ಇದ್ದೀರಾ, ನಿಮ್ ಜೊತೆ 8 ವರ್ಷ ಓದೋನು ಇರ್ತಾನೆ, 2 ವರ್ಷ ಓದೋನು ಇರ್ತಾನೆ, 4 ವರ್ಷ ಓದೋನು ಇರ್ತಾನೆ, ಈಗ ಹೊಸದಾಗಿ 2 ತಿಂಗಳು ಬಂದವನು ಇರ್ತಾನೆ. ನೀವು ಯಾವ ಕ್ಯಾಟಗರಿ ಸೇರ್ತೀರಾ ಫಸ್ಟ್ ಸೇರಿಕೊಳ್ಳಿ. ಸೊ ಈಗ ಹೊಸದಾಗಿ ಪ್ರೆಷರ್ ಬಂದಿದ್ರಾ, ನಿಮ್ಮ ಒಂದು ಅಪ್ರೋಚ್ ಹೆಂಗಿರಬೇಕು, ನಿಮ್ಮ ಸೀನಿಯರ್ ಜೊತೆ ನೀವು ಯಾವ ರೀತಿಯಾಗಿ, ಸೀನಿಯರ್ ಇನ್ ದ ಸೆನ್ಸ್ ನಿಮ್ಗಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದವರು, ಅವ್ರ ಜೊತೆ ನೀವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಅವರ ಒಂದು ಕಾಂಪಿಟೇಷನ್ ನೀವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅದೇ ರೀತಿಯಾಗಿ ನೀವು ಹೊಸದಾಗಿ ಬಂದರೆ ಯಾವ ರೀತಿಯಾಗಿ ನಿಮ್ಮ ಕಾನ್ಸೆಪ್ಟ್ಗಳನ್ನ ಕ್ಲಾರಿಟಿ ತಗೋಬೇಕು, ಯಾವೆಲ್ಲ ಅಂಶಗಳನ್ನ ಓದಬೇಕು, ಏನೆಲ್ಲ ಮಾಡಬೇಕು, ನನ್ನ ಎಕ್ಸಾಮ್ ಏನು, ಆ ಎಕ್ಸಾಮ್ ರಿಲೇಟೆಡ್ ಏನ್ ಟಾಪಿಕ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಸೊ ಯಾವ ರೀತಿಯಾಗಿ ನಾವು ಅದನ್ನ ಅಪ್ರೋಚ್ ಮಾಡ್ಬೋದು, ನಮ್ಗೆ ಯಾರಪ್ಪ ಪ್ರಾಪರ್ ಆಗಿ ಮೆಂಟರಿಂಗ್ ಮಾಡ್ತಾರೆ, ಯಾರು ಗೈಡ್ ಮಾಡ್ತಾರೆ, ಯಾರು ಕರೆಕ್ಟ್ ಆಗಿ ಹೇಳ್ತಾರೆ, ಯಾರು ರಾಂಗ್ ಹೇಳ್ತಾರೆ ಫಸ್ಟ್ ತಿಳ್ಕೋಬೇಕು. ಸುಮ್ಮನೆ ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡಿ, ಅದು ನಾನು ಹಿಡ್ಕೊಂಡು ಹೇಳ್ತೀನಿ ನಾನು ನಿಮ್ಗೆ, ಯಾರು ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡಿ. ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಆ ಗೈಡ್ ಮಾಡುವಂತ ಕೆಪಾಸಿಟಿ ಇದೆಯಾ, ಅವನು ರಿಯಲ್ ಆಗಿ ಏನಿದೆ ಅವರು ಕರೆಕ್ಟ್ ಆಗಿ ನಮಗೆ ಹೇಳ್ತಿದಾರ, ಯಾವ್ದು ರಿಯಾಲಿಟಿ ಅಂತ ಹೇಳ್ತಿದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರ ಜೊತೆ ಹೋಗಿ. ಯಾರೋ ಒಬ್ರು ನಿಮ್ಗೆ ಕಂಫರ್ಟ್ ಆಗುವಂತವ್ರು, ಒಬ್ರು ಕಂಫರ್ಟ್ ಆಗ್ತಾ ಇರ್ತಾರೆ, ಅಂದ್ರೆ ಆ ಒಂದು ಮೈಂಡ್ ಸೆಟ್ ಆಗ್ತಾ ಇರ್ತಾರೆ. ಸೊ ಆ ರೀತಿಯಾಗಿಂತ ಒಬ್ಬ ಗುರುನ ಹುಡ್ಕೊಳ್ಳಿ, ಅವ್ರು ನಮ್ಮ ಸೀನಿಯರ್ ಆಗಿರ್ಬೋದು, ಒಬ್ಬ ಸರ್ ಆಗಿರ್ಬೋದು, ಅಥವಾ ಒಬ್ಬ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೆಂಟರ್ ಆಗಿರ್ಬೋದು, ವಾಟ್ ಎವರ್, ಓಕೆ, ಅಥವಾ ನಿಮ್ಮ ಮನೆ ಇರುತ್ತಾ ಅಣ್ಣ ತಮ್ಮ ಅಥವಾ ಅಪ್ಪ ಆಗಿರ್ಬೋದು, ಯಾರು ಆಗಿರ್ಬೋದು, ಅದನ್ನ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ನೇಹಿತರೆ, ನಾ ಜಾಸ್ತಿ ಹೇಳಕ್ ಹೋಗಲ್ಲ, ನಿಮಗೋಸ್ಕರ ನಿಮ್ಮ ತಂದೆ ತಾಯಿ ಕಾಯ್ತಾ ಇದ್ದಾರೆ. ಈಗ ಹೆಜ್ಜೆ ಹಿಂದಕ್ಕೆ ಹೋಗಬೇಡಿ. ಈಗ ಹೆಜ್ಜೆ ಹಿಂದೆ ಹಾಕಿದ್ರೆ ಲೈಫಲ್ಲಿ ವಾಪಸ್ ಬರಲ್ಲ ಬಿಡಿ. ಅದಕ್ಕೆ ಏನ್ ಮಾಡಿ, ಆದಷ್ಟು ಈ ಹೆಜ್ಜೆನ ನೀವು ಮುಂದಕ್ಕೆ ಹಾಕಿದ್ರು ಪರವಾಗಿಲ್ಲ, ಆ ಹೆಜ್ಜೆ ಗಟ್ಟಿಯಾಗಿರ್ಲಿ, ಎಲ್ಲಿ ನಿಂತಿದ್ರೆ ಅಲ್ಲೇ ಗಟ್ಟಿಯಾಗಿರಿ. ನಿಮ್ಮ ಇರುವಂತ ಪ್ಲೇಸ್ ಇಂದ ಹೋಗಕ್ ಹೋಗ್ಬೇಡಿ ವಾಪಸ್. ಪ್ರಿಪರೇಷನ್ ಏನಿದೆ ಕಂಟಿನ್ಯೂಸ್ ಇರಲಿ. ಜಸ್ಟ್ 6 ಮಂತ್ಸ್ ಅಷ್ಟೇ, ಹಿಂಗೆ ಕಳೆದು ಹೋಗ್ತದೆ. ಈ ಸಮಯ ಕಳೆದು ಹೋಗುತ್ತದೆ, ದ ಬೆಸ್ಟ್ ಅಡ್ವೈಸ್ ಅಂತ ಹೇಳ್ತಾರೆ. ಸೊ ಈ ಸಮಯ ಕಳೆದು ಹೋಗುತ್ತದೆ, ಅದು ಕೆಟ್ಟದಾಗಿರ್ಬೋದು ಒಳ್ಳೇದಾಗಿರ್ಬೋದು, ಇದನ್ನ ನೆನಪಿಟ್ಕೋಬೇಕು. ಈಗ ನಮ್ಗೆಲ್ರಿಗೂ ಒಂಥರ ಕೆಟ್ಟ ಕಾಲ, ಸೊ ಆ ಸಮಯ ಕೂಡ ಕಳೆದು ಹೋಗುತ್ತಾ. ನಾನು ಇರ್ತೀನಿ, ನೀವು ಇರ್ತೀರಿ, ಕರೋನಾನ ಗೆದ್ದೇವಂತ್ರಿ, ಇವೆಲ್ಲ ಯಾವ ಲೆಕ್ಕ ನಮ್ಗೆ. ಎಷ್ಟೋ ಜನ ಪಾಪ ಆ ಟೈಮಲ್ಲಿ ಎಷ್ಟೋ ಜನ ಆರ್ಥಿಕತೆ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಏನೇನೋ ಸಮಸ್ಯೆ ಆಗಿದಾವೆ, ಅದನ್ನೇ ಗೆದ್ದಿದೀವಿ ನಾವು. ಆ ರೇಸನ್ನೇ ಅಂತ ಒಂದು ಕ್ರಿಟಿಕಲ್ ಕಂಡೀಷನ್ ಗೆದ್ದೀವಿ ಅಂದ್ಮೇಲೆ ಇದೆಲ್ಲ ನಮ್ಗೆ ಮ್ಯಾಟರ್ ಇಲ್ಲ. ಸೊ ವಾಪಸ್ ಬರೋಣ. ಇವತ್ತಿನ ಒಂದು ಕ್ಲಾಸ್ ಏನಿದೆ, ಬಹಳ ಜನ ನಮಗೆ ಪ್ರಿಸೈಸ್ ರೈಟಿಂಗ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಇವತ್ತಿನ ನಮ್ಮ ಕ್ಲಾಸ್ ಏನಿದೆ ನೋಡಿ, ಸಾರಾಂಶ ಬರವಣಿಗೆ ಬಗ್ಗೆ, ಪ್ರಿಸೈಸ್ ರೈಟಿಂಗ್. ಸೊ ಇದಕ್ಕಿಂತ ಮುಂಚೆ ಏನಪ್ಪಾ, ಈ ಪೇಪರ್ 1 ಬಗ್ಗೆ ಹೇಳೋಣಂತೆ. PSI ಮತ್ತೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಹೌದಾ. ನೆಕ್ಸ್ಟ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಕರೆಯುವಂತ ಒಂದು ಎಕ್ಸಾಮ್ ಯಾವ್ದಾದ್ರೆ PC, PSI ಮತ್ತೆ ESI KPS ಇಂದ ಕನ್ಫರ್ಮ್ ಆಗುತ್ತೆ. ಏನಪ್ಪ ಪ್ರೊಸೀಜರ್ ಇದೆ, ಒಂದು ಪೇಪರ್ ಏನಿದೆ GK ಇದೆ, PSI ಪೇಪರ್ 2, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪೇಪರ್ 2, GK ಇದೆ. ಪೇಪರ್ 1 ಏನಿದೆ, ಪ್ರಬಂಧ ಬರವಣಿಗೆ ಇದೆ ಎಲ್ಲಿ PSIಗೆ, ಅದೇ ರೀತಿಯಾಗಿ ಟ್ರಾನ್ಸ್ಲೇಷನ್ ಇದೆ, ಆಮೇಲೆ ಪ್ರಿಸೈಸ್ ಅಥವಾ ಸಾರಾಂಶ ಬರವಣಿಗೆ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಸಾರಾಂಶ ಬರವಣಿಗೆ PSI ಗಿದೆ, ESI ಗಿಲ್ಲ. ಇಲ್ಲಿ ಏನಾಗುತ್ತೆ, ಪ್ರಬಂಧ ಬರವಣಿಗೆ ಅನ್ನೋದು ಏನಿಲ್ಲ, PSIಗೆ 20 ಮಾರ್ಕ್ಸ್ ಆದ್ರೆ ಈ ಒಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದಕ್ಕೆ 30 ಮಾರ್ಕ್ಸ್ ಇರುವಂತದ್ದು. ಕನ್ನಡ ಟು ಇಂಗ್ಲಿಷ್ 10 ಇರ್ತದೆ, ಇಂಗ್ಲಿಷ್ ಟು ಕನ್ನಡ 10 ಇರ್ತದೆ, ಎರಡಕ್ಕೂ ಸೇಮ್ ಇರ್ತದೆ, ಯಾವುದಕ್ಕೆ PSI ಮತ್ತೆ ESIಗೆ. ಅದೇ ರೀತಿಯಾಗಿ ಸಾರಾಂಶ ಬರವಣಿಗೆ, ಇದಕ್ಕೆ ನಿಮಗೆ ಎಫರ್ಟೇ ಬೇಕಾಗಿಲ್ಲ. ಆಕ್ಚುಲಿ ಬಹಳ ಜನಕ್ಕೆ ಕನ್ಫ್ಯೂಷನ್ ಆಗಿರ್ತೀರಾ, ಎಲ್ಲ ಬಾಕ್ಸ್ ಕೊಟ್ಟಿರ್ತಾರೆ, ನಮ್ಮ ಸಂಡೇ ಎಕ್ಸಾಮ್ ನೋಡ್ತಾ ಇರ್ತೀವಿ ನಾವು, ಆ ಬಾಕ್ಸ್ ಕೊಟ್ಟದೆಲ್ಲ ತುಂಬಿಸಿ ಬಂದ್ಬಿಡ್ತಾರೆ. ಹಂಗಿರಲ್ಲ ಪಾಪ, ಅವ್ರಿಗೆ ಗೊತ್ತೇ ಇಲ್ಲ. ಎಷ್ಟು ಜನಕ್ಕೆ ಸಾರಾಂಶ ಬರವಣಿಗೆ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಬಹಳ ಕಡೆ ಹೇಳ್ಕೊಡಲ್ಲ. ಸೊ ನಾವೇನ್ ಮಾಡ್ತಾ ಇದೀವಿ, ಒಂದು ಪ್ರಯತ್ನ ಮಾಡ್ತಾ ಇದೀವಿ ನಿಮ್ಗೆ ಆ ಸಾರಾಂಶ ಬರವಣಿಗೆ ಏನು, ಎತ್ತ, ಯಾಕೆ, ಅದನ್ನ ಯಾಕಪ್ಪ PSI ಇಟ್ಟಿದ್ದಾರೆ, ಅದನ್ನ ಯಾವ ರೀತಿಯಾಗಿ ಬರಿಬೇಕು, ಸೊ ನಿಮ್ಮಲ್ಲಿ ಇರುವಂತಹ ಒಂದು ಕಂಡೀಷನ್ ಏನಿದೆ, ಯಾವ ರೀತಿ ಟ್ಯಾಕಲ್ ಮಾಡ್ಬೋದು, ಇದಕ್ಕೆ ಸಪರೇಟ್ ಆದಂತ ಪ್ರಯತ್ನ ಅವಶ್ಯಕತೆ ಇಲ್ಲ. ನಿಮ್ ಓದೋದ್ರ ಜೊತೆಗೆ ಜಸ್ಟ್ ಏನು ಎಕ್ಸಾಮ್ ಟೈಮಿಗೆ ಇದ್ರ ಪ್ರಿಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಮುಗಿದೋಯ್ತು. ಎಸ್ಸೆಗೆ ಸ್ವಲ್ಪ ಓದ್ಬೇಕಾಗತ್ತೆ, ಟ್ರಾನ್ಸ್ಲೇಷನ್ ಸ್ವಲ್ಪ ಓದ್ಬೇಕಾಗತ್ತೆ ಕಂಟಿನ್ಯೂಸ್ ಆಗಿ, ಪ್ರಿಸೈಸ್ಗೆ ಆ ಟ್ರಿಕ್ಸ್ ಏನಿದೆ ಅದನ್ನ ತಿಳ್ಕೊಂಡ್ಬಿಟ್ರೆ ಮುಗೀತು. ಆಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೇಕನ್ನ.
ನ್ಯೂಸ್ ಪೇಪರ್ ಓದುವಾಗ ನೀವು ಪ್ರಾಕ್ಟೀಸ್ ಮಾಡುವಂಥದ್ದು ಪ್ರತಿಯೊಂದು ಇರುವಂಥದ್ದು. ಸೊ ನಾವಿಲ್ಲಿ ನೋಡ್ತಿದ್ದೀವಿ PSI ಪೇಪರ್ 1 ಯಾವ ರೀತಿಯಾಗಿದೆ, 20 ಮಾರ್ಕ್ಸ್ ಪ್ರಬಂಧ ಇದ್ರೆ 20 ಮಾರ್ಕ್ಸ್ ಅದೇ 10 ಮಾರ್ಕ್ಸಿನ ಟ್ರಾನ್ಸ್ಲೇಷನ್ 2 ಇರ್ತದೆ. ಅದ್ರ ಜೊತೆಗೆ 10 ಮಾರ್ಕ್ಸಿಗೆ ನಿಮಗೆ ಪ್ರಿಸೈಸ್ ರೈಟಿಂಗ್ ಅಥವಾ ಸಾರಾಂಶ ಬರವಣಿಗೆ. ಏನಪ್ಪ ಸಾರಾಂಶ ಬರವಣಿಗೆ? ಸೊ ಅದು ನೋಡೋಣ ಅಂತ ಫಸ್ಟಿಗೆ. ಸೊ ಸಾರಾಂಶ ಬರವಣಿಗೆ, ಫಸ್ಟಿಗೆ ಸಾರಾಂಶ ಬರವಣಿಗೆ ಅಂದ್ರೇನಪ್ಪ? ಸರ್ ನಾ PSI ಓದತ್ತೀನಿ ಸರ್, ನಾನು ಯಾಕೆ ಸರ್ ಸಾರಾಂಶ ಬರವಣಿಗೆ ಓದಿ ಯಾಕಪ್ಪ ಬೇಕು? ಇದು ಒಂಥರ ಹೆಂಗಂದ್ರೆ ನಿಮ್ಮ ನಾಲೆಜ್ನ ಚೆಕ್ ಮಾಡುವಂಥದ್ದು. ಯಾವ ರೀತಿಯ ನಾಲೆಜ್ ಚೆಕ್ ಮಾಡ್ತಾರೆ? ನಾಲೆಜ್ ಅನ್ನೋದಕ್ಕಿಂತ ನಿಮ್ಮ ಕ್ರಿಯೇಟಿವ್ ಮೈಂಡ್, ಪ್ರೆಸೆನ್ಸ್ ಆಫ್ ಮೈಂಡ್ ಹೆಂಗಿದೆ ಅದನ್ನ ಚೆಕ್ ಮಾಡುವಂಥದ್ದು. ಏನ್ ಮಾಡ್ತಾರಪ್ಪ, ಒಂದು ಗದ್ದೆ ಭಾಗ ಕೊಡ್ತಾರ ಪ್ಯಾಸೇಜು, ಅದನ್ನ ಕೊಟ್ಬಿಟ್ಟು ಪ್ರಿಸೈಸ್ ಬರೀರಪ್ಪ ಅಂತಾರೆ. ಏನ್ ಮಾಡ್ತಾರೆ, 1/3 ಅಂತ ಹೇಳ್ತಾರೆ. ಹೌದಾ? 1/3 ಏನಿದೆ ಇದಕ್ಕೆ ಇಳಿಸ್ಬಿಟ್ಟು ಆ ಸಾರಾಂಶವನ್ನ ಬರೀರಿ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಯಾಕಪ್ಪ ಬರೀಬೇಕು? ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕಪ್ಪ ಪರ್ಟಿಕ್ಯುಲರ್ ಕೊಟ್ಟರು? PSIಗೂ ಏನಪ್ಪ ನೀವು ಅನ್ಬೋದು, ಸರ್ ನಾವೆಲ್ಲ ಈಗ ಮಾಡ್ತಿದೀವಿ ಸಾರಾಂಶ ಬರೀ ಬರೋದು, ಮುಂದೆ ಎಲ್ಲಿ ಯೂಸ್ ಆಗುತ್ತೆ ಸರ್? ನನಗೆ essay ಎಲ್ಲಿ ಯೂಸ್ ಆಗುತ್ತೆ ಸರ್? ಟ್ರಾನ್ಸ್ಲೇಷನ್ ಯೂಸ್ ಆಗುತ್ತೆ. ಸುಮ್ಮನೆ ಹಾಗೆ ಪೇಪರ್ 1ನ ಇಂಪಾರ್ಟೆನ್ಸ್ ಹೇಳ್ತೀನಿ ಕೇಳಿ. ಫಸ್ಟಿಗೆ ನಿಮಗೆ ಪೇಪರ್ 1 ಏನಾಗತ್ತೆ, ಪ್ರಬಂಧ, ಆಮೇಲೆ ಸಾರಾಂಶ ಬರವಣಿಗೆ, ಟ್ರಾನ್ಸ್ಲೇಷನ್. ಟ್ರಾನ್ಸ್ಲೇಷನ್ ಅದಕ್ಕಪ್ಪ ಬೇಕು? ನೀವು ಏನ್ ಮಾಡ್ತೀರಾ, PSI ಇರ್ತಾರೆ, ನಿಮ್ಮ ಹೈಯರ್ ಅಥಾರಿಟಿ ಇರುವಂತವರು IPS ಆಫೀಸರ್ ಏನಿರ್ತಾರೆ ಅವ್ರು ನಮ್ಮ ಕರ್ನಾಟಕದವರು ಅಂತ ಅನ್ಕೊಳ್ಳೋಂಗಿಲ್ಲ. ಆಮೇಲೆ ಹೈಯರ್ ಅಥಾರಿಟಿ ನಿಮ್ಮ ಬರುವಂತ ನೋಟಿಸ್ಗಳು ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಇರ್ತದೆ. ಆ ಒಂದು ನೋಟಿಸ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಬೇರೆ ಮಿನಿಮಮ್ ಕನ್ನಡ ಮತ್ತೆ ಇಂಗ್ಲಿಷ್ ಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಗೆ ಟ್ರಾನ್ಸ್ಲೇಷನ್ ಇಟ್ಟಿರ್ತಾರೆ. ಯು ಡೋಂಟ್ ಹ್ಯಾವ್ ಟು ಬಿ ಎಕ್ಸ್ಪರ್ಟ್ ಇನ್ ಇಂಗ್ಲಿಷ್. ಆದ್ರೆ ಆ ಒಂದು ಸಣ್ಣದಾದಂತ ಕೊಟ್ಟಂತ ನೋಟಿಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಹೆಂಗೆ? ಅವ್ರು ಏನೋ ಒಂದು ಹೇಳ್ತಾರೆ, ನೀವೇನೋ ಒಂದು ತಿಳ್ಕೊಂಡ್ಬಿಟ್ರೆ ಮುಗಿದ ಹೋಯ್ತು, ಲಾ ಅಂಡ್ ಆರ್ಡರ್ ಮೇಂಟೆನ್ಸ್ ಏನೇ ಬರುತ್ತೆ. ಅದಕ್ಕೋಸ್ಕರ ಬೇರೆ ಮಿನಿಮಮ್ ಇಂಗ್ಲಿಷ್ ಬೇಕು. ನಾನು ಟ್ರಾನ್ಸ್ಲೇಷನ್ ಟ್ರಿಕ್ಸ್ ಕೂಡ ಹೇಳ್ತೀನಿ ನಿಮಗೆ ಮುಂದೆ. ಫಸ್ಟಿಗೆ ಇವತ್ತು ಸಾರಾಂಶ ಬರವಣಿಗೆ, ಅದ್ರ ಜೊತೆಗೆ ಪ್ರಬಂಧ. ಪ್ರಬಂಧ ಯಾಕಪ್ಪ? ಈಗೇನಪ್ಪ, ನೀವೇ ಒಬ್ಬ PSI ಅಂತ ಅನ್ಕೊಳ್ಳಂತ, ಎಲ್ಲೋ ಒಂದ್ ಕಡೆ ಹೋಗಿದೆ, ಹೌದಾ? ಸೊ ಎಲ್ಲೋ ಒಂದು ಮರ್ಡರ್ ಆಗಿದೆ, ಆ ಮರ್ಡರ್ದು ಎನ್ಕ್ವೈರಿ ಹೋಗಿದ್ದೀರಾ, ಅಥವಾ ಕಳ್ತನ ಆಗಿದೆ ಎನ್ಕ್ವೈರಿ ಹೋಗಿದ್ದೀರಾ. ಸೊ ಫಸ್ಟಿಗೆ ಏನ್ ಮಾಡ್ತೀರಾ, ಅಲ್ಲಿರುವಂತಹ ಸುತ್ತಮುತ್ತ ಇರುವಂತಹ ಮರ್ಡರ್ ಆಗಿಂತ ಬಾಡಿ ಯಾರ್ದು ಏನು ಎತ್ತ, ಆಮೇಲೆ ಅದನ್ನ ಎಕ್ಸಾಮಿನೇಷನ್ ಮಾಡೋದಾಗಿದೆ, ಪ್ರತಿಯೊಂದು ಮಾಡ್ತೀರಾ. ಸೊ ಈ ಲಾಸ್ಟಿಗೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀರಾ ಒಂದು ರಿಪೋರ್ಟ್ ಅನ್ನು. ಸರ್ ರಿಪೋರ್ಟ್ ಏನಿದೆ, ಆ ರಿಪೋರ್ಟ್ ಅಲ್ಲಿ ಡಿಟೇಲ್ ಪ್ರತಿಯೊಂದು, ಹೌದಾ? ಎಷ್ಟು ವರ್ಷ, ಯಾವ ಹುಡುಗನ ಹುಡುಗಿನ ಹೆಸರೇನು, ಯಾವ ಕಲರ್ ಕೂದಲಿದೆ, ಎಷ್ಟು ಹೈಟ್ ಇದ್ದಾರೆ, ಯಾವ ರೀತಿಯಾಗಿ ಸಾವಾಗಿದೆ, ಯಾವ ರೀತಿಯಾಗಿ ಯಾವ ವ್ಯಕ್ತಿ ತಲೆ ಹೊಡೆದಾನ ಅಥವಾ ಯಾವ ಒಂದು ವಸ್ತುವನ್ನ ಬಳಸಿದಾನ, ಈ ರೀತಿಯಂತ ಡೀಟೇಲ್ ಮೈನ್ಯೂಟ್ ಡೀಟೇಲ್ಗಳನ್ನ ಕಲೆಕ್ಟ್ ಮಾಡಿ ಕೋರ್ಟ್ ಜಡ್ಜ್ ಮುಂದೆ ನೀವು ಇಡ್ತೀರಾ. ಆ ಪ್ರಬಂಧ ಅನ್ನೋದೇನು, ಇಷ್ಟು ಸಿಕ್ಕಂತ ಇನ್ಫಾರ್ಮೇಶನ್ ಎನ್ಲಾರ್ಜ್ ಮಾಡ್ಬಿಟ್ಟು ಅದನ್ನ ಅರ್ಥ ಆಗೋಂಗೆ, ಜಡ್ಜ್ಗೆ ಅರ್ಥ ಆಗೋಂಗೆ ಸೆನ್ಸ್ ಏನು, ಅಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಸಾಕ್ಷ್ಯಾಧಾರಗಳ ಬಗ್ಗೆ, ಆ ಎವಿಡೆನ್ಸ್ ಬಗ್ಗೆ, ಆ ಒಂದು ಕ್ರೈಮ್ ರಿಪೋರ್ಟ್ ಬಗ್ಗೆ ಡಿಟೇಲ್ಡ್ ಆಗಿ ಕೊಡುವಂಥದ್ದೇ ಅಲ್ಲಿ ಏನಾಗುತ್ತೆ, ಅದಕ್ಕೆ ಯೂಸ್ ಆಗ್ಲಿ ಅಂತ ಪ್ರಬಂಧ ಇಲ್ಲಿಟ್ಟಿರ್ತಾರೆ. ಆ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಆ ಟಾಪಿಕ್ ನ ಇಟ್ಕೊಂಡು ನೀವು ಎನ್ಲಾರ್ಜ್ ಮಾಡಿ ಅದು ಏನಪ್ಪ, ಯಾಕಪ್ಪ, ಪರ್ಟಿಕ್ಯುಲರ್ ಆಗಿ ಹೆಂಗಾಯ್ತು, ಏನಾಯ್ತು ಕತೆ ಏನಿರ್ತದೆ. ನಾರ್ಮಲ್ ಆಗಿ PTಗೆ ಹೌದಪ್ಪ ಫಸ್ಟಿಗೆ ಇಂಟ್ರೊಡಕ್ಷನ್ ಕೊಡ್ತೀವ. ಸೊ ಇಂಟ್ರೊಡಕ್ಷನ್ ಏನು, ಅಲ್ಲಿ ಕೇಸ್ ಏನು, ಇಲ್ಲಿ ಇಂಟ್ರೊಡಕ್ಷನ್ ಏನು, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಆಮೇಲೆ ಬ್ಯಾಕ್ ಗ್ರೌಂಡ್, ಆ ಹುಡುಗ ಯಾರು, ಎತ್ತ ಏನೆತ್ತ, ಇಲ್ಲಿ ಯಾಕೆ ಬಂದ, ಇಲ್ಲೇ ಬಂದ, ಯಾಕೆ ಸತ್ತ, ಯಾಕೆ ಸೂಸೈಡ್ ಆಯ್ತು, ಯಾಕೆ ಮರ್ಡರ್ ಆಯ್ತು, ಬ್ಯಾಕ್ ಗ್ರೌಂಡ್ ನಥಿಂಗ್ ಬಟ್. ಸೊ ಆಮೇಲೆ ಕಾರಣ, ರೀಸನ್ ಏನಪ್ಪ, ಸೂಸೈಡ್ ಮಾಡ್ಕೊಳಕ್ ರೀಸನ್ ಏನು, ಅಥವಾ ಮರ್ಡರ್ ಯಾರು ಮಾಡಿದ್ರು, ರೀಸನ್ ಏನು, ಯಾರೋ ಕೊಂದ್ರ. ಈಗ ಮೊನ್ನೆ ರೀಸೆಂಟ್ ಆಗಿ ಏನೋ ಅದು ಇಶ್ಯೂ ಆಗಿತ್ತು, ಹೌದಾ? ಹನಿಮೂನ್ ಹೋದಾಗ ಹೆಂಡತಿ ಗಂಡನ ಸುಪಾರಿ ಕೊಟ್ಕೊಂಡು. ಸೊ ರೀಸನ್ ಏನು ಪರ್ಟಿಕ್ಯುಲರ್ ಆಗಿ, ಸೊ ಅದರಿಂದ ಪರಿಣಾಮ ಯಾವ ರೀತಿ ಆಯಿತು, ಮೆಂಟಲಿ ಬಂತು, ಆ ಪರಿಹಾರಕ್ಕೆ ಏನು ಪರ್ಟಿಕ್ಯುಲರ್ ಆಗಿ ಯಾವ ರೀತಿಯಾಗಿ ಸಾಲ್ವ್ ಮಾಡಿದ್ರೆ ಆ ಕೇಸನ್ನ, ಇದೆಲ್ಲ ಅಂಶಗಳು ಬರ್ತವೆ ಪ್ರಬಂಧ ಅಂದಾಗ, ಹೌದಾ? ಸೊ ಇದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಬರ್ತದೆ ನಿಮಗೆ, ಸಾರಾಂಶ ಬರವಣಿಗೆ, ಹೌದಾ? ಸೊ ಹಾಗಿದ್ರೆ ಸಾರಾಂಶ ಬರವಣಿಗೆ ಅಂದ್ರೇನು, ಪ್ರಿಸೈಸ್ ರೈಟಿಂಗ್ ಅಂದ್ರೇನು? ಈಗ ನಿಮ್ಗೊಬ್ಬ SP ಏನಿದ್ದಾರೆ, ನಿಮ್ಮ ಹೈಯರ್ ಅಥಾರಿಟಿ ಆಫೀಸರ್ ಏನಿದೆ, ನಿಮ್ಗೊಂದು ಏನೋ ಒಂದು ಪರ್ಟಿಕ್ಯುಲರ್ ಆಗಿ ಯಾರೊಬ್ಬ CM, ಪ್ರೈಮ್ ಮಿನಿಸ್ಟರ್ ಅಥವಾ ಯಾರೊಬ್ಬರು ಮಿನಿಸ್ಟರ್ ಬರ್ತಾ ಇದ್ದಾರೆ, ಅದಕ್ಕೆ ತಕ್ಕಂತ ಗೈಡ್ಲೈನ್ಸ್ ಒಮ್ಮೆ ಸಡನ್ ನಿಮ್ಗೆ ಪಾಸ್ ಮಾಡ್ತಾರೆ. ಸೊ ಗೈಡ್ಲೈನ್ಸ್ ಪಾಸ್ ಮಾಡಿದಾಗ ನಿಮ್ಗೆ ಟೈಮ್ ಇರಲ್ಲ, ವಿದಿನ್ ಅ ಶಾರ್ಟ್ ಆಫ್ ಟೈಮ್ ಅಲ್ಲಿ ನೀವು ಆಕ್ಷನ್ ತಗೋಬೇಕು. ಸೊ ಆ ಆಕ್ಷನ್ ತಗೋಬೇಕಂದಾಗ ನೀವ್ ಏನ್ ಮಾಡ್ತೀರಾ, ಪ್ರತಿಯೊಂದನ್ನು ಡಿಟೇಲ್ ಆಗಿ ಓದ್ಕೊಂಡ್ಬಿಟ್ಟು, ಇದು ಎತ್ತ ಆಯ್ತಪ್ಪ, ನೀ ಅರ್ಥ ಮಾಡ್ಕೊಂಡೆ. ಇನ್ನು ಸಬಾರ್ಡಿನೇಟ್ಸ್ ಇರ್ತಾರೆ, PCಗಳು, ಎಜುಕೇಶನ್ ತಕ್ಕಂಗೆ ಚೇಂಜ್ ಆಗುತ್ತೆ ಅನ್ಕೊಳ್ಳಂತೆ. ಇಲ್ಲಿ ನಾವು ಯಾರು ಪ್ರತಿಯೊಬ್ಬರನ್ನ ಡಿಗ್ರೇಡ್ ಮಾಡ್ತಾ ಇಲ್ಲ, ಜಸ್ಟ್ ಹಂಗೆ ಅನ್ಕೊಳ್ಳಂತೆ. ಇಲ್ಲಿ PSI ಡಿಗ್ರಿ ಇದೆ, PCಗೆ PUC ಇದೆ. ಸೊ ಇಲ್ಲಿ ಏನಾಗುತ್ತೆ, ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಆಗ್ತಾ ಇರ್ತದೆ. ಸೊ ಅವಾಗ ನೀನು ನಿಮ್ಮ ಸಬಾರ್ಡಿನೇಟಿಗೆ ತಿಳಿಸ್ಬೇಕು. ಅದೊಂದು 5-6 ಪೇಜ್ ರಿಪೋರ್ಟ್ ಇರ್ತದ, ಆ ರಿಪೋರ್ಟ್ ಅನ್ನ ಪೂರ್ತಿ ಓದ್ಕೊಂತ ಕುಂತ್ರೆ ನಮ್ಮ ಸರ್ ಹುಚ್ಚೊಡೆ ತಂದ್ಬಿಡ್ತಾರ ಅವ್ನು. ಸೊ ಅದಕ್ಕೆ ಏನ್ ಮಾಡ್ತೀರಾ, ಅದ್ರಲ್ಲಿರುವಂತ ಹೈಲೈಟ್ ಆಗಿರುವಂತ ಪಾಯಿಂಟ್ ಏನಿದೆ, ಓಕೆಪ್ಪ CM ಬರತ್ತಾರೋ, ಈ ರೂಟ್ನಾಗ ಬರತ್ತಾರೋ, ಈ ರೂಟ್ನಾಗ ಬ್ಲಾಕ್ ಮಾಡಿಸ್ಬೇಕು, ಟ್ರಾಫಿಕ್ ಪೂರ್ತಿ ಕ್ಲೋಸ್ ಇರಲಿ, ಅಲ್ಲೇನೋ ಸಿಗ್ನಲ್ ಬರ್ದಂಗೆ ಮಾಡ್ಕೋ, ಇದ್ ಮಾಡ್ಕೋ, ಪೂರ್ತಿ ಕಂಟಿನ್ಯೂಸ್ ಆಗಿ 0 ಟ್ರಾಫಿಕ್ ಮೂಲಕ ಹೋಗೋಂಗ್ ಪಾಸ್ ಮಾಡೋಂಗ್ ಮಾಡಿ, ಏನೋ ಒಂದು ಜಸ್ಟ್ ಗೈಡ್ ಲೈನ್ಸ್ ಇರ್ತದೆ, ಅದಷ್ಟೇ ಹೇಳ್ತೀರಾ, ಮುಗಿದೋಯ್ತು. ದಟ್ ಇಸ್ ನಥಿಂಗ್ ಬಟ್ ಪ್ರಿಸೈಸ್ ರೈಟಿಂಗ್. ಅಂದ್ರೆ ಕೊಟ್ಟಂತ ಗದ್ಯ ಭಾಗವನ್ನ ಏನ್ ಪೂರ್ತಿ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಎಷ್ಟು ಬೇಕಷ್ಟೇ ಕಂಟೆಂಟ್ ಏನಿದೆ ಅದನ್ನ ನೀವು ರೀಚ್ ಮಾಡಿದ್ರೆ ಮುಗಿತು. ಸೊ ಇಲ್ಲಿ ನಾರ್ಮಲ್ ಆಗಿ ಏನ್ ಮಾಡ್ತಾರೆ, ಇಲ್ಲಿ 2 ರೀತಿಯ ಇರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ SSC ಡೆಲ್ಲಿ ಪೊಲೀಸ್ ಅಂತ ಒಂದು ಬರ್ತದೆ, ಅಲ್ಲಿ 1/4 ಕೊಟ್ಟಿರ್ತಾರೆ.
1/4 ಮಾಡುವಂಥದ್ದು ಪ್ರಿಸೈಸ್ ರೈಟಿಂಗ್. ಇಲ್ಲಿ ನಮ್ಮ ಸ್ಟೇಟ್ ಗವರ್ಮೆಂಟ್ ಅಲ್ಲಿ KSP ನಡೆಯುವಂತಹ ಈ PSI ಎಕ್ಸಾಮ್ಗೆ 1/3 ಮಾಡಕ್ ಕೊಟ್ಟಿರ್ತಾರೆ. ಸೊ 1/3 ಅನ್ನಾಗ ಏನಾಗುತ್ತೆ, ಫಾರ್ ಸಪೋಸ್ ಈಗ ಏನು ವರ್ಡ್ಗಳು 150 ಶಬ್ದಗಳಿದಾವೆ ಅಂತ ಅನ್ಕೊಳ್ಳುತ್ತೆ. ಸೊ 150 ಅಂದಾಗ /3. ಸೊ ಎಷ್ಟಾಯ್ತಪ್ಪ, 50. ಅಂದ್ರೆ ಕೊಟ್ಟಂತ ಗದ್ಯ ಭಾಗ 150 ಶಬ್ದಗಳಲ್ಲಿದ್ರೆ ನೀವು ಅದನ್ನ ಡಿವೈಡ್ ಮಾಡ್ಕೊಂಡು 1/3 ಅಂದ್ರೆ 50 ಶಬ್ದಗಳು ಬರೀಬೇಕು. ಸೊ ಹಾಗಿದ್ರೆ 50 ಶಬ್ದಗಳಲ್ಲಿ ಬರೆಯಕ್ಕಾಗತ್ತಾ ನಿಮ್ ಕೈಲಿ? ನೋಡೋಣ ಅಂತೆ. ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಅಂತೆ. ಸೊ ಇದು ಸಾರಾಂಶ ಬರವಣಿಗೆ. ಸೊ ಹಾಗಿದ್ರೆ ಅವಶ್ಯಕತೆ ಆಗಿದ್ರೆ ಗೊತ್ತಾಯ್ತು, ಮಹತ್ವ ಗೊತ್ತಾಯ್ತು. ಹಾಗಿದ್ರೆ ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ, ಹೌ ಟು ರೈಟ್ ಪ್ರಿಸೈಸ್, ವಾಟ್ ಅಪ್ರೋಚ್ ಶುಡ್ ಬಿ ಫಾಲೋಡ್. ಹೌದಾ? ಸೊ ನಾ ಏನ್ ಮಾಡ್ತೀನಿ, ನಿಮ್ಗೆ ಕ್ಲಾಸ್ಗಳಲ್ಲಿ ಒಮ್ಮೆ ಸಡನ್ ಆಗಿ ಎಲ್ಲ ಪ್ರಿಸೈಸ್ ನೀವು ಬರೋದು ಬಿಡಲ್ಲ. ಒಂದೇ ದಿನದಲ್ಲಿ ನೀವು ಎಕ್ಸ್ಪರ್ಟ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನಿಮಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಬೋರ್ ಹೊಡಿಬಹುದು, ನಾನು ಈಗಲೇ ಹೇಳ್ತೀನಿ, ನಿಮಗೆ ಬೋರ್ ಹೊಡಿಬಹುದು. ಆಮೇಲೆ ಸರ್ ನಾವೊಮ್ಮೆ ಡೈರೆಕ್ಟ್ ಅದ್ ಮಾಡ್ತೀನಿ, ಇಲ್ಲ, ಈ ಪ್ರೊಸೆಸ್ ಬರದೆ ಅದಾಗಲ್ಲ. ಕಂಪ್ಲೀಟ್ನೆಸ್ ಬೇಕು. ಓಕೆ, ಸೊ ಕಂಪ್ಲೀಟ್ನೆಸ್ ಬೇಕಂದಾಗ ಯಾವ ರೀತಿ ಅಂತ ಅಪ್ರೋಚ್ ಇರಬೇಕು ನಮ್ದು, ಯಾವ ರೀತಿಯಾಗಿ ಒಂದು ಕೊಟ್ಟಂತ ಗದ್ಯ ಭಾಗ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಏನಪ್ಪ ಅಪ್ರೋಚ್ ಇದೆ. ಸೊ ಆ ಒಂದು ಕೊಟ್ಟಂತ ಗದ್ಯ ಭಾಗನ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಏನಿಲ್ಲದೆ ಗದ್ಯ ಭಾಗದಲ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇದೆ. ಕೆಲವೊಂದರಲ್ಲಿ ಬರೀ ದತ್ತಾಂಶಗಳು ಜಾಸ್ತಿ ಇರ್ತದೆ, ಕೆಲವೊಂದರಲ್ಲಿ ಹೆಸರುಗಳು ಜಾಸ್ತಿ ಇರ್ತದೆ, ಕೆಲವೊಂದರಲ್ಲಿ ಕಾನ್ಸೆಪ್ಟ್ಗಳು ಜಾಸ್ತಿ ಇರ್ತದೆ. ಸೊ ಈ ರೀತಿಯಾಗಿ ಹಲವಾರು ರೀತಿಯಾದಂತ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಸೊ ಆ ಗದ್ಯ ಭಾಗವನ್ನ ನೋಡಿದಾಗ ನಾವು ಆ ಸಾರಾಂಶವನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು. ಕೆಲವೊಂದು ಟೈಮಲ್ಲಿ ಬರೀ ಒಂದೇ ಒಂದು ಪ್ಯಾರಾ ಕೊಟ್ಟಿರ್ತಾರೆ, ಕೆಲವೊಂದು ಟೈಮಲ್ಲಿ ಮೊನ್ನೆ ಎಕ್ಸಾಮ್ ಅಲ್ಲಿ 2-3 ಪೇಜ್ ಆಗೋ ಲೆವೆಲ್ ಕೊಟ್ಟಿದ್ರು ಸಾರಾಂಶ ಬರವಣಿಗೆ. ಸೊ ಅಂತ ಟೈಮಲ್ಲಿ ಏನ್ ಮಾಡಬೇಕು. ಸೊ ಈ ರೀತಿಯಾಗಿ ಹಲವಾರು ಸಂಗತಿಗಳಿದಾವೆ. ಎಲ್ಲದಕ್ಕೂ ಯೂನಿವರ್ಸಲ್ ಲಾ ಅಪ್ಲೈ ಆಗಂಗಿಲ್ಲ, ಬಟ್ ಅದರಲ್ಲಿ ಕೂಡ ಬೇಸಿಕ್ ಇರ್ತದೆ. ಅದನ್ನ ನಾವು ತಿಳ್ಕೊಂಡ್ಬಿಟ್ಟು ಅದಕ್ಕೆ ಎಲ್ಲದಕ್ಕೂ ಅಪ್ಲೈ ಆಗೋಗೆ ಕಂಟೆಂಟ್ ಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಒಂದ್ ರೀತಿಯಾಗಿ ನೆನ್ಪಿಟ್ಕೊಳ್ಳಿ, 1/3 ಮಾಡಿದ್ಮೇಲೆ ಎಕ್ಸಾಕ್ಟ್ ಆಗಿ ಬರೆಯಕ್ ಯಾರಿಗೂ ಆಗಲ್ಲ, ಹೆಚ್ಚು ಕಮ್ಮಿ ಆಗತ್ತೆ. ಓಕೆ, ಇವನ್ ಕೊಟ್ಟವ್ರು ಕೂಡ ಬರೆಯಕ್ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ. ಅದಕ್ಕೂ ಒಂದು ಲಿಮಿಟ್ ಅಂತ ಇರ್ತದೆ. ಸೊ ಆ ಲಿಮಿಟ್ ಪ್ರಕಾರನೇ ನಾವು ಹೋಗೋಣ ಅಂತ. ಸೊ ಅದರ ಪ್ರಕಾರ ನಾವು ಸಾರಾಂಶ ಬರವಣಿಗೆ ಬರೆಯೋಣ ಅಂತ. ಸೊ ಇಲ್ಲ ನೋಡೋಣ ಅಂತೆ. ಸೊ ಹಾಗಿದ್ರೆ ಈ ಸಾರಾಂಶ ಬರವಣಿಗೆಯಲ್ಲಿ ಯಾವ ಸ್ಟೆಪ್ಸ್ ಬರ್ತವೆ, ಏನಪ್ಪ ಫಾಲೋ ಮಾಡೋದು. ಸೊ ಫಸ್ಟಿಗೆ ಸಾರಾಂಶ ಕೊಟ್ಟಿದ್ದಾರೆ, ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ, ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಫಾರ್ ಸಪೋಸ್ ಅದೇನು ಅವಾಗ ಏನು ಸಮಥಿಂಗ್ ಇದೆ ಅಂತ ಅನ್ಕೊಳ್ಳೋಣ, ಪ್ಯಾಸೇಜ್. ಓಕೆ, ಸೊ ಈ ಪ್ಯಾಸೇಜ್ ಅಲ್ಲಿ ಏನ್ ಮಾಡಬೇಕು, ಫಸ್ಟ್ ಸ್ಟೆಪ್. ಹೌದಾ? ಸೊ ಫಸ್ಟ್ ಸ್ಟೆಪ್ ಏನ ಈ ಕಡೆ ಬರೀತೀನಿ, ಒಂದು ನಿಮಿಷ, ಸಾರಿ. ಸೊ ಇಲ್ಲಿ ನೋಡಿ, ನಾವು ನಾರ್ಮಲ್ ಆಗಿ 4 ಸ್ಟೆಪ್ ಹಾಕೋತೀವಿ. ಫಸ್ಟ್ ಏನಪ್ಪ, ಎಷ್ಟು ಶಬ್ದಗಳಿದಾವೆ ಕೊಟ್ಟಂತ ಗದ್ಯ ಭಾಗದಲ್ಲಿ, ಎಷ್ಟು ಶಬ್ದಗಳಿದಾವೆ. 100 ಇದೆಯಾ, 150 ಇದೆಯಾ, 200 ಇದೆಯಾ? ಬಹಳ ಜನ ಏನ್ ಮಾಡ್ತಾರೆ, ಹಾಗೆ ಸುಮ್ಮನೆ ಓಕೆ ಒಂದೇನಲ್ಲಿ 8 ಅದಾವ, ಆಮೇಲೆ 8 × 8 ಎಷ್ಟಾಯ್ತು, 64 ಆಯ್ತು. ಸೊ 64 ಶಬ್ದ ಹಂಗಿರಂಗಿಲ್ಲ. ಒಂದ್ ಶಬ್ದ ದೊಡ್ಡದಿರ್ತದೆ, ಒಂದ್ ಶಬ್ದ ಚಿಕ್ಕದಿರ್ತದೆ. ಹೆಂಗಿದ್ ಮಾಡ್ತೀರಾ, ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್, ಎಷ್ಟಪ್ಪ 30 ಸೆಕೆಂಡ್. ಬಹಳ ದೊಡ್ಡದಿದ್ರೆ 30 ಸೆಕೆಂಡ್, ಬಹಳ ದೊಡ್ಡದಿದ್ರೆ 1 ನಿಮಿಷದಲ್ಲಿ ಎಷ್ಟು ಶಬ್ದಗಳಿದೆ ನೀವು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ಅದಕ್ಕೇನು ಶಬ್ದಗಳನ್ನ ಎಣಿಸಿ. ಸೊ ಫಸ್ಟ್ ಸ್ಟೆಪ್ ಏನಾಗಿದ್ರೆ, ನಂಬರ್ ಆಫ್ ವರ್ಡ್ಸ್ ಎಷ್ಟಿದಾವೆ, ಎಷ್ಟು ಶಬ್ದಗಳು ಆ ಒಂದು ಪ್ಯಾಸೇಜ್ ಅಲ್ಲಿ ಕೊಟ್ಟಂತದ್ದಿದೆ, ಅದನ್ನ ನೋಡ್ಕೋಬೇಕಾಗತ್ತ. ಆಮೇಲೆ ಇದರದ್ದು 1/3. ಓಕೆ, 1/3 ಅಂದ್ರೆ ಆ ಒಂದು ಶಬ್ದಗಳು 150 ಇದ್ರೆ /3 ಮಾಡಿದ್ರೆ ಎಷ್ಟಾಯ್ತು, 50 ಶಬ್ದ. ಅಥವಾ 180 ಇದ್ರೆ /3 ಮಾಡಿದ್ರೆ 60 ಶಬ್ದಗಳು ಬಂದು. ಸೊ ಈ ರೀತಿಯಾಗಿ ಎಷ್ಟು ಶಬ್ದಗಳಾಗ್ತದೆ 1/3 ಮಾಡ್ಕೋಬೇಕು. ಎಕ್ಸಾಕ್ಟ್ ಆಗುತ್ತಾ, ಹೆಚ್ಚು ಕಮ್ಮಿ, ಒಂದು ಅಪ್ರಾಕ್ಸಿಮೇಟ್ಲಿ ಮಾಡೋಣ, +or-5 ಇಷ್ಟು ಜಾಸ್ತಿ ಆಗುತ್ತಾ, ದಿಸ್ ಇಸ್ ಕನ್ಸಿಡರಬಲ್ ಲೆವೆಲ್. ಇದಕ್ಕಿಂತ ಜಾಸ್ತಿ ಆದ್ರೆ ದಿಸ್ ಇಸ್ ನಾಟ್ ಏನು ಸ್ಟ್ಯಾಂಡರ್ಡ್ ಏನು ಡಿಪಾರ್ಟ್ಮೆಂಟ್ ಅಂತಲ್ಲ, ಒಂದು ಅಪ್ರಾಕ್ಸಿಮೇಟ್ಲಿ ಒಬ್ಬ ಹ್ಯೂಮನ್ ಕನ್ಸಿಡರ್ಸ್ ಮೂಲಕ ನೋಡಿದಾಗ ಏನಾಗುತ್ತೆ, ಈ ಒಂದು 5 ಶಬ್ದಗಳು ಹೆಚ್ಚು ಕಮ್ಮಿ ಆಗುತ್ತೆ. ಹ್ಯೂಮನ್ ಎರರ್ ಇದ್ದೇ ಇರ್ತದೆ. ಅಷ್ಟು ಏನ್ ಮಾಡ್ತಾರೆ ಅವರು, ಓಕೆ, ಆ ಲೆವೆಲ್ಗೆ ಅವರು ಅಕ್ಸೆಪ್ಟ್ ಮಾಡಕ್ ಓಕೆ. ಅದಕ್ಕಿಂತ ಜಾಸ್ತಿ ಆದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಹೌದಾ? ಸೊ ಇಲ್ಲಿ ಫಸ್ಟಿಗೆ ಅದನ್ನ ನೋಡ್ಕೋಬೇಕು, +or-5. ಪ್ಲಸ್ ಓಕೆ, ಮೈನಸ್ ಯಾಕೆ, ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಅದಕ್ಕಿಂತ ಲಿಟ್ರಲಿ ಏನಿರ್ತದೆ, ಆ ಕೊಟ್ಟಂತ ಪ್ಯಾಸೇಜ್ ಅನ್ನ /3 ಮಾಡಿದಾಗ ಅದರ ಜೊತೆಗೆ ಅದಕ್ಕಿಂತ ಕಮ್ಮಿ ಶಬ್ದಗಳಿಗೆ ಬರ್ದಾಗ, ಎಕ್ಸೆಪ್ಟ್ ಏನು ನೀವು ಬಹಳ ಎಕ್ಸ್ಪರ್ಟ್ ಆಗಿ ಪೂರ್ತಿ ಪ್ರಾಕ್ಟೀಸ್ ಮಾಡಿದಾಗ ಅದು ಬೇರೆ ಇರ್ತದೆ. ಮ್ಯಾಕ್ಸಿಮಮ್ ಟೈಮಲ್ಲಿ ಏನಾಗುತ್ತೆ, ಅಗದಿ ಕಮ್ಮಿ ಶಬ್ದಗಳು ಬಂದಾಗ ಏನಾಗುತ್ತೆ, ಏನೋ ಒಂದು ಕಾನ್ಸೆಪ್ಟ್ ಮಿಸ್ ಮಾಡಿರ್ತೀರ. ಅದಕ್ಕೋಸ್ಕರ +or-5 ಅಂತ ಹೇಳುವಂಥದ್ದು. ಓಕೆ, ಸೊ ಅದೇ ರೀತಿಯಾಗಿ ಎರಡನೇ ಸ್ಟೆಪ್ ಏನಿದೆ, ರಿಪೀಟೆಡ್ ಅಂಡ್ ಕೀ ವರ್ಡ್ಸ್ ಅಂತ ಕರಿತೀವಿ ನಾವು.
ರಿಪೀಟೆಡ್ ವರ್ಡ್ಸ್. ಓಕೆ, ಸೊ ಯಾವ ಶಬ್ದಗಳು ರಿಪೀಟ್ ಆಗಿದ್ದಾವೆ ಇದನ್ನ ನೆನ್ಪಿಟ್ಕೋಬೇಕು ಫಸ್ಟಿಗೆ. ಓಕೆ, ಇದಕ್ಕಿಂತ ಮುಖ್ಯವಾಗಿ ರಿಪೀಟೆಡ್ ವರ್ಡ್ಸ್ ಚೆಕ್ ಮಾಡಬೇಕು. ಇಲ್ಲಿ ಏನಾಗುತ್ತಾ, ರಿಪೀಟೆಡ್ ವರ್ಡ್ಸ್ ಜೊತೆಗೆ ನಾ ಏನ್ ಹೇಳ್ತೀವಿ, ಪ್ರಮುಖವಾದಂತ ಶಬ್ದಗಳು, ಕೀವರ್ಡ್ಸ್. ಸೊ ಏನಪ್ಪ ಕೀವರ್ಡು, ಇದನ್ನ ಹೇಳ್ತೀನಿ ನಿಮ್ಗೆ. ಜಸ್ಟ್ ಏನು ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಆ ಗದ್ಯ ಭಾಗದಲ್ಲಿ ಯಾವ ಶಬ್ದಗಳನ್ನ ಅದರಿಂದ ಎತ್ಕೊಂಡ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಈಗ ರಾಮಾಯಣ ಹೇಳ್ತಾರೆ, ರಾಮ್ ಸೀತಾನ ಅಲ್ಲಿಂದ ಕ್ಯಾರೆಕ್ಟರ್ ತೆಗೆದ್ರೆ ಏನಾಯ್ತು, ಅಲ್ವೇ ಅಲ್ಲ, ಅದು ರಾಮಾಯಣ ಸ್ಟೋರಿನೇ ಅಲ್ಲ. ಸೊ ಆ ರೀತಿಯಾಗಿ ಅವು ಕೀವರ್ಡ್ಸ್, ಅವು ಪ್ರಮುಖವಾದಂತ ಶಬ್ದಗಳು ಅಂತ ಕರಿತೀವಿ ನಾವು. ಆ ಕೀವರ್ಡ್ಸ್ ಇಂದ ಪ್ರತಿಯೊಂದು ಸೆಂಟೆನ್ಸ್ ಅಲ್ಲಿ, ಪ್ರತಿಯೊಂದು ಪ್ಯಾಸೇಜ್ ಅಲ್ಲಿ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಸೆಂಟೆನ್ಸ್ ಆಗುತ್ತೆ, ಕೆಲವೊಂದು ಟೈಮಲ್ಲಿ ಥೀಮ್ ಇರ್ತದೆ. ಪ್ಯಾಸೇಜ್ ಅಲ್ಲಿ, ಪ್ಯಾರಾಗ್ರಾಫ್ ಅಲ್ಲಿ ಸಬ್ ಡಿವೈಡ್ ಆಗಿರ್ತವೆ ಪ್ಯಾರಾಗ್ರಾಫ್ಗಳು. ಆ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅವುಗಳನ್ನ ಮಾರ್ಕ್ ಮಾಡ್ಕೊಂತದ್ದು, ಅದು ಕೀವರ್ಡ್ಸ್ ಇರುವಂತದ್ದು. ಆ ಕೀವರ್ಡ್ಸ್ ಅನ್ನ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡಬೇಕು, ಪ್ರಿಸೈಸ್ ಅನ್ನ ಬರೆಯುವಂಥದ್ದು. ಇದನ್ನ ಆಧಾರವಾಗಿ ಇಟ್ಕೊಂಡು, ಅದನ್ನ ಕೀವರ್ಡ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಪ್ರಿಸೈಸ್ ಅನ್ನ ಬರೆಯುವಂಥದ್ದು. ಆಮೇಲೆ ಲಾಸ್ಟ್ ಏನು ಟೈಟಲ್ ಕೊಡಬೇಕು. ಈ 4 ಸ್ಟೆಪ್ಗಳು ಬರ್ತವೆ ನಿಮಗೆ ಪ್ರಮುಖವಾಗಿ. ಸೊ ಏನು, ಕೀವರ್ಡ್ಸ್ ಅನ್ನ ಮಾರ್ಕ್ ಮಾಡ್ಕೊಂಡ್ರಿ, ಅವುಗಳನ್ನ ಒಂದಕ್ಕೊಂದು ಕಂಜಾಯಿನ್ ಮಾಡುವಂಗೆ, ಅಂದ್ರೆ ಒಂದಕ್ಕೊಂದು ಕೂಡಿಸ್ಬಿಟ್ಟು ಬರೆಯುವಂಥದ್ದು. ಸೊ ಅವಾಗ ಏನಾಗುತ್ತೆ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ನಿಮ್ಗೊಂದು ಸಾಲ್ವ್ ಮಾಡಿ ತೋರಿಸ್ತೀನಿ, ಅವಾಗ ನಿಮ್ಗೊಂದು ಐಡಿಯಾ ಬರ್ತದೆ. ಅದ್ರ ಜೊತೆಗೆ ಲಾಸ್ಟ್ಗೆ ಟೈಟಲ್ ಇಂಪಾರ್ಟೆಂಟ್ ಆಗುತ್ತೆ. ಟೈಟಲ್ ಹಾಕಿದ್ರೆ ಏನಾಯ್ತು, ಚಂದದ ಪೂರ್ತಿ ಡೆಕೋರೇಷನ್ ಮಾಡಿದ್ರೆ ಏನಾಗುತ್ತೆ, ಮನುಷ್ಯ ಅಂತ ತಿಳ್ಕೋಬೇಕು, ಪ್ರಾಣಿ ಅಂತ ತಿಳ್ಕೋಬೇಕು, ಏನ್ ತಿಳ್ಕೋಬೇಕು. ಅದೇ ರೀತಿಯಾಗಿ ಟೈಟಲ್ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಟಲ್ ಅಲ್ಲೇ ನೀವು ಏನ್ ಬರೆದಿರ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನಾ ಏನ್ ಮಾಡಿದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ PSI ಪೇಪರ್ 1 ಅಲ್ಲಿ ಕೇಳುವಂತ ಪ್ಯಾಸೇಜ್ ಅದು ಆಕ್ಚುಲಿ ಪ್ರಿಸೈಸ್ ಅದು ಆಕ್ಚುಲಿ ಇನ್ನೊಂದು ಪ್ಯಾರಾಗ್ರಾಫ್ ಇದೆ. ನಾ ಜಸ್ಟ್ ಒಂದು ಪ್ಯಾರಾಗ್ರಾಫ್ ತೊಗೊಂಡಿದ್ದೀನಿ ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು. ಸೊ ಈಗ ನೋಡೋಣ, ನಾ ಏನ್ ಸ್ಟೆಪ್ ಹೇಳಿದ್ದೆ, ಎಷ್ಟು ಶಬ್ದಗಳಿದಾವೆ ಅಂತ ಎಣಿಸೋಣ. ಯಾವ್ದಪ್ಪ ಶಬ್ದಗಳು, 1 2 3 4 5 6. ನೀವು ಬರೆಯೋ ಅವಶ್ಯಕತೆ ಇಲ್ಲ, ನಾನು ನಿಮ್ಗೆ ಗೊತ್ತಾಗಲಿ ಅಂತ ಬರಿತಾ ಇದೀನಿ. 9 10 11, ಹೌದಾ, 12 13 14 15 16 17 18 19 20 21 22 23 ಈ ರೀತಿಯಾಗಿ. ಓಕೆ, 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 57. ಸೊ ಅಪ್ರಾಕ್ಸಿಮೇಟ್ಲಿ 58 ವರ್ಡ್ಸ್ ಇದಾವೆ ಒಂದಿರೋದು, ಹೌದಾ. ಸೊ ಇಲ್ಲಿ ಏನ್ ಮಾಡೋಣ ಅಂತ ನಾನು ನಿಮಗೆ ಗೊತ್ತಾಗಲಿ ಅಂತ ಬರಿದ್ದು. ಇದನ್ನ ಫಾಸ್ಟ್ ಆಗಿ ನೀವು ಎನಿಸ್ಬೇಕು. ಎನಿಸೋದೇನು ಬಹಳ ಈಸಿ ಆಗುತ್ತೆ ನಿಮಗೇನು, ಅದೇನು ದೊಡ್ಡದಲ್ಲ. ಎನ್ಸಿ. ಸೊ 58 ಆಯ್ತು. ಸೊ ಹಾಗಿದ್ರೆ 58/3. ಓಕೆ, ಸೊ ಏನು ಟೋಟಲ್ ಆಗಿ ನಂಬರ್ ಆಫ್ ವರ್ಡ್ಸ್ 58 ಇದೆ ಅಂತ ಅನ್ಕೊಳ್ಳೋದು. 58/3 ಎಷ್ಟು ಆಯ್ತಪ್ಪ, ಅಪ್ರಾಕ್ಸಿಮೇಟ್ಲಿ ಏನ್ ಮಾಡ್ಕೊಳ್ಳೋಣ ಅಂತ, ಎಷ್ಟಾಗತ್ತೆ ನೋಡಿ, 60 ಅಂದ್ರೆ ಎಷ್ಟಾಗತ್ತೆ. ಸೊ ಇಲ್ಲಿ 20 21 ಆಯ್ತು, ಹೆಚ್ಚು ಕಮ್ಮಿ 19 ವರ್ಡ್ ಅಂತ ಅನ್ಕೊಳ್ಳೋಣ, ಹೌದಾ. 19 38 57 19 57 ಆಯ್ತು. ಸೊ ಹೆಚ್ಚು ಕಮ್ಮಿ 19 + 5 ಮ್ಯಾಕ್ಸಿಮಮ್ ಅಂತ ಅನ್ಕೊಳ್ಳೋಣ. ಅಂದ್ರೆ ಎಷ್ಟು, ನಾವು 24 ರಿಂದ 25 ವರ್ಡ್ ಅನ್ಕೊಳ್ಳೋಣ, ರೌಂಡ್ ಫಿಗರ್ ಮಾಡ್ಕೊಳ್ಳೋಣ. ಸೊ ಅಷ್ಟು ಶಬ್ದಗಳಲ್ಲಿ ಈ ಒಂದು ಕೊಟ್ಟಂತ ಪ್ಯಾರಾಗ್ರಾಫ್ ಅನ್ನು ನಾವು ಸಾರಾಂಶ ಬರೆಯಲಿಕ್ಕೆ ಮಾಡಬೇಕು. ಈಗ ನೆನ್ಪಿಟ್ಕೊಳ್ಳಿ, ರಿಪೀಟೆಡ್ ವರ್ಡ್ ಕೀವರ್ಡ್. ನಾ ಯಾಕೆ ಇದನ್ನ ಹೇಳಿದೆ ಅಂತ ನಿಮಗೆ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಸಂಬಂಧಪಟ್ಟಂಗೆ ನಾಯಕ, ನಾಯಕತ್ವ, ಹೌದಾ. ಸೊ ಇಲ್ಲಿದೆಯಾ ಯುವ ನಾಯಕ ಅಂತಿದೆ, ಹೌದಾ. ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಭಾವನಾತ್ಮಕ ಇದೆ, ಹೌದಾ. ಸೊ ಈ ರೀತಿಯಂತೆ ಕೆಲವೊಂದಿಷ್ಟು ವರ್ಡ್ಗಳು. ಆಂದೋಲನ ರಿಪೀಟೆಡ್ ಆಗಿದೆ, ಹೌದಾ. ಆಂದೋಲನ, ಆಂದೋಲನ. ಸೊ ಈ ರೀತಿಯಾಗಿ ನಾಯಕನಾದವನು, ಯುವ ನಾಯಕನಾದವನು, ಸದಸ್ಯರೊಡನೆ, ಗುಂಪಿನ. ಸೊ ಈ ರೀತಿ ಅಂತ ಕೆಲವೊಂದಿಷ್ಟು ರಿಪೀಟೆಡ್ ವರ್ಡ್ ಇದಾವೆ. ಇವಾಗ ನೀವು ಹೊಳ್ಳಿ ವಾಪಸ್ ಯೂಸ್ ಮಾಡಿದ್ರೆ ಅಲ್ಲಿ ವರ್ಡ್ಸ್ ಜಾಸ್ತಿ ಆಗತ್ತವೆ. ಅದಕ್ಕೋಸ್ಕರ ಜಸ್ಟ್ ನೆನಪಿಟ್ಕೊಳ್ಳುವಂಥದ್ದು. ಇದರ ಅವಶ್ಯಕತೆ ಏನಿದೆ, ಪ್ರಮುಖವಾಗಿ ಅವಾಯ್ಡ್ ಮಾಡೋಕ್ಕೋಸ್ಕರ, ಆ ಶಬ್ದಗಳ ಒಂದು ಸಂಖ್ಯೆಯನ್ನು ಕಮ್ಮಿ ಮಾಡೋಕ್ಕೋಸ್ಕರ ಈ ರಿಪೀಟೆಡ್ ವರ್ಡ್ಗಳನ್ನ ಕಮ್ಮಿ ಮಾಡೋಕ್ಕಾಗತ್ತೆ. ಸೊ ಹಾಗಿದ್ರೆ ಇಲ್ಲಿ ಪ್ರಮುಖವಾದಂತ ಶಬ್ದಗಳು ಯಾವ್ದಪ್ಪ, ಒಂದು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ ನಿಮಗೆ, ಸ್ವಲ್ಪ ಸ್ಲೋ ಆಗಲಿ. ಒಮ್ಮೆ ಸಡನ್ ಆಗಿ ನೀವು ಎಕ್ಸ್ಪರ್ಟ್ ಆಗೋ ಅವಶ್ಯಕತೆ ಇಲ್ಲ. ಎಕ್ಸ್ಪರ್ಟ್ ಆಗಬೇಕಂದ್ರೆ ಪ್ರಿಪರೇಷನ್ ಬೇಕು, ಪ್ರಾಕ್ಟೀಸ್ ಬೇಕು. ನಾವು ಸಣ್ಣದಾಗಿ ಚಿಕ್ಕದಾಗಿ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗೋಣ. ಸೊ ಫಸ್ಟಿಗೆ ನೋಡೋಣ, ಇಲ್ಲೇನಿದೆ, ನಾ ಏನ್ ಮಾಡ್ತೀನಿ, ಬೈ ಸೆಂಟೆನ್ಸ್ ಹೋಗ್ತೀನಿ. ನಾ ಟೋಟಲ್ ಆಗಿ 3 ತರ ಹೋಗ್ತೀವಿ. ಕೀವರ್ಡ್ಸ್ ಅನ್ನ ಮಾರ್ಕ್ ಮಾಡುವಾಗ ಫಸ್ಟ್ ಸ್ಟೇಜ್ ಏನಿದೆ, ಇನ್ಫ್ಯಾಂಟ್ ಸ್ಟೇಜ್ ಅಂತ ಕರೀಬಹುದು. ಭ್ರೂಣಾವಸ್ಥೆ ಏನಪ್ಪ, ನಾರ್ಮಲ್ ಆಗಿನೋ
ಒಂದೊಂದಾಗಿ ಸೆಂಟೆನ್ಸ್ ನೋಡುವಂಥದ್ದು. ಜಸ್ಟ್ ಒಂದು ಸೆಂಟೆನ್ಸ್ ಓಕೆ ನೋಡಿ. ಯಾವುದೇ ಆಂದೋಲನದಲ್ಲಿ ನಾಯಕತ್ವ ಎಂಬುದು ನಿರ್ಣಾಯಕ ಅಂಶ. ಫುಲ್ ಸ್ಟಾಪ್ ಇದೆ ಇಲ್ಲಿ. ಸೊ ಹಾಗಿದ್ರೆ ಇಲ್ಲಿ ಒಂದು ಸೆಂಟೆನ್ಸ್ ಆಯ್ತಾ. ಸೊ ಏನ್ ಮಾಡ್ತೀನಿ ಈಗ ಅಂದ್ರೆ ಈ ಒಂದು ಸೆಂಟೆನ್ಸ್ ಅಲ್ಲಿ ಪ್ರಮುಖವಾದಂತ ಶಬ್ದಗಳು ನೋಡಿ ಏನ್ ಮಾಡ ಅಂತೆ ಹಂಗೆ ಸುಮ್ನೆ ಓದಿ. ಯಾವುದೇ ಆಂದೋಲನದಲ್ಲಿ ನಾಯಕತ್ವ ಎಂಬುದು ನಿರ್ಣಾಯಕ ಅಂಶ. ಈಗ ಏನ್ ಮಾಡೋಣ ಒಂದೊಂದೇ ಶಬ್ದ ತೆಗಿತಾ ಹೋಗೋಣ. ಓಕೆ ಯಾವುದೇ ಇದೆಲ್ಲ ಇದನ್ನ ಕ್ಯಾನ್ಸಲ್ ಮಾಡಿ. ಈಗ ನೋಡಿ ಆಂದೋಲನದಲ್ಲಿ ನಾಯಕತ್ವ ಎಂಬುದು ನಿರ್ಣಾಯಕ ಅಂಶ. ಮೀನಿಂಗ್ ಏನಾದ್ರು ಚೇಂಜ್ ಆಯ್ತಾ? ಇಲ್ಲ. ಸೊ ಹಾಗಿದ್ರೆ ಯಾವುದೇ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಿದ್ರೆ ನೆಕ್ಸ್ಟ್ ಯಾವುದೇ ಇಟ್ಕೋತೀನಿ, ಆಂದೋಲನದಲ್ಲಿ ಬಿಡ್ತೀನಿ. ಯಾವುದೇ ನಾಯಕತ್ವ ಎಂಬುದು ನಿರ್ಣಾಯಕ ಅಂಶ ಎಲ್ಲಪ್ಪ ಆಂದೋಲನದಲ್ಲಿ. ಸೊ ಹಾಗಿದ್ರೆ ಇದು ಇಂಪಾರ್ಟೆಂಟ್ ಹೌದಿಲ್ಲ. ಸೊ ಅದೇ ರೀತಿಯಾಗಿ ಯಾವುದೇ ಆಂದೋಲನದಲ್ಲಿ ಎಂಬುದು ನಿರ್ಣಾಯಕ ಅಂಶ, ನಾಯಕತ್ವ ಅನ್ನೋದು ಕೂಡ ಇದು ಇಂಪಾರ್ಟೆಂಟ್. ಯಾವುದೇ ಆಂದೋಲನದಲ್ಲಿ ನಾಯಕತ್ವ ನಿರ್ಣಾಯಕ ಅಂಶ ಓಕೆ, ಅಥವಾ ನಾಯಕತ್ವ ನಿರ್ಣಾಯಕವಾಗಿದೆ ಆ ರೀತಿ ನಾವು ಆಲ್ಟ್ರೇಷನ್ ಮಾಡ್ಕೋಬಹುದು. ಸೊ ಹಾಗಿದ್ರೆ ಎಂಬುದು ಅವಶ್ಯಕತೆ ಇಲ್ಲ. ನಿರ್ಣಾಯಕ ಯಾವುದೇ ಆಂದೋಲನದಲ್ಲಿ ಎಂಬುದು ಅಂಶ ಅಂದ್ರೆ ಗೊತ್ತಾಗುತ್ತಾ? ಇಲ್ಲ. ಸೊ ಹಾಗಿದ್ರೆ ನಿರ್ಣಾಯಕ ಕೂಡ ಇಂಪಾರ್ಟೆಂಟ್. ಹಾಗಿದ್ರೆ ಈ ಒಂದು ಸೆಂಟೆನ್ಸ್ ಅಲ್ಲಿ ಯಾವ್ದೆಲ್ಲ ಕೀ ವರ್ಡ್ಸ್ ಅಥವಾ ಪ್ರಮುಖ ಶಬ್ದಗಳಂತ ತಿಳ್ಕೊತೀವಿ ನಾವು? ಆಂದೋಲನದಲ್ಲಿ ನಾಯಕತ್ವ ನಿರ್ಣಾಯಕ ಹೌದಾ. ಸೊ ಅದೇ ರೀತಿ ನೆಕ್ಸ್ಟ್ ಇದು ಆಂದೋಲನ ತೀವ್ರತೆಯನ್ನ ಮತ್ತು ದಿಕ್ಕನ್ನ ಪ್ರಭಾವಿತಗೊಳಿಸುತ್ತದೆ. ಅಂತೆಯೇ ಯುವ ನಾಯಕಿ ನಿರ್ಣಾಯಕತ್ವಗಳು ಆಂದೋಲನ ಮೇಲೆ ನೇರ ಪ್ರಭಾವನ ಬೀರಿ ಯಾವ ದಾರಿ ಹಿಡಿತಾರೆ ಎಂಬುದನ್ನ ಸ್ಪಷ್ಟಪಡಿಸುತ್ತದೆ. ಇಲ್ಲಿ ತನ ನಾ ಏನ್ ಮಾಡ್ತಾ ಇದ್ದೀನಿ, ಫುಲ್ ಸ್ಟಾಪ್. ಒಂದು ಸೆಂಟೆನ್ಸ್ ಇನ್ನೊಂದು ಸೆಂಟೆನ್ಸ್ ಏನಿದೆ ಅವುಗಳನ್ನ ಡಿವೈಡ್ ಮಾಡ್ಕೊಂಡು ಆ ಸೆಂಟೆನ್ಸ್ ಅಲ್ಲಿ ಇರುವಂತಹ ಪ್ರಮುಖವಾದಂತಹ ಶಬ್ದಗಳನ್ನ ಮಾರ್ಕ್ ಮಾಡ್ತಾ ಇದೀವಿ. ಇದು ಸ್ಟೆಪ್ ಬೈ ಸ್ಟೆಪ್, ಇದೇ ಫೈನಲ್ ಅಲ್ಲ, ಪ್ರತಿಯೊಂದಕ್ಕೂ ಇದು ಅಪ್ಲೈ ಆಗಂಗಿಲ್ಲ. ಇದು ನಾನು ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇರುವಂತದ್ದು. ಒಮ್ಮೆ ಸಡನ್ ಆಗಿ ಬೇರೆ ತರ ಸ್ಟೆಪ್ ಇದೆ, ಇದು ಒಂದೇ ಅಲ್ಲ. ಸೊ ಇದ್ರ ಜೊತೆಗೆ ನೀವು ಬೇಸಿಕ್ ಇಂದ ಹೋಗಕ್ಕಾಗತ್ತಾ, ಆ ಬೇಸಿಕ್ಗೋಸ್ಕರ ನಿಮ್ಗೆ ಈ ತರ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ. ಸೊ ಇಲ್ಲಿ ನೆಕ್ಸ್ಟ್ ಏನು, ಇದು ಆಂದೋಲನ ತೀವ್ರತೆ ಮತ್ತು ದಿಕ್ಕನ್ನ ಪ್ರಭಾವಿತಗೊಳಿಸುತ್ತೆ. ಆಂದೋಲನದಲ್ಲಿ ನಾವು ಆಲ್ರೆಡಿ ಇದೆ ಇಲ್ಲಿ. ಸೊ ಹಾಗಿದ್ರೆ ತೀವ್ರತೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತಾ, ದಿಕ್ಕು ಅನ್ನೋದು ಇಂಪಾರ್ಟೆಂಟ್ ಆಗತ್ತಾ, ಪ್ರಭಾವಿತ ಅನ್ನೋದು ಇಂಪಾರ್ಟೆಂಟ್ ಆಗತ್ತಾ. ಸೊ ಅದೇ ರೀತಿ ಅಂತೆಯೇ ಯುವ ನಾಯಕ ನೋಡಿ ನಾ ಮಾರ್ಕ್ ಮಾಡೋದು ನಿರ್ವಹಿಸಿದ ಕರ್ತವ್ಯಗಳು. ಆಂದೋಲನ ಆಲ್ರೆಡಿ ಇದೆ, ಡಬಲ್ ಆಯ್ತು. ನೇರ ಪ್ರಭಾವವನ್ನ ಬೀರಿ ಯಾವ ದಾರಿಯನ್ನ ಅಥವಾ ಅದರ ದಾರಿಯನ್ನು ಸ್ಪಷ್ಟಪಡಿಸುತ್ತದೆ. ಸೊ ನಾ ಮಾರ್ಕ್ ಮಾಡಿದ್ದು ಕೀವರ್ಡ್ ಈಗ. ಸೊ ಇಲ್ಲಿ ಏನಿದೆ ನಾವು ಇವುಗಳನ್ನ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಇದು ಫಸ್ಟ್ ಇನ್ನು ಸೆಂಟೆನ್ಸ್ ವೈಸ್ ಆಯ್ತು. ಈಗ ನೋಡಿ ಇಲ್ಲಿಂದ ಥೀಮ್ ನೋಡಿ, ಇಲ್ಲಿ ಇದು ಫಸ್ಟ್ ಇದರಿಂದ ಇಲ್ಲಿ ತನ. ಆಮೇಲೆ ಇಲ್ಲಿ ನೆಕ್ಸ್ಟ್ ನೋಡಿ, ಯುವ ನಾಯಕನಾದವನು ತನ್ನ ಗುಂಪಿನ ಸದಸ್ಯರೊಡನೆ ಪ್ರತಿಕ್ರಿಯಾತ್ಮಕ ನಂಬಿಕೆಯ ಗಮನಪೂರ್ಣ ಸಂಬಂಧವನ್ನ ಬೆಳೆಸಿಕೊಳ್ಳಬೇಕು, ಅವರ ಭಾವನೆಗಳನ್ನ ಗ್ರಹಿಸಿ. ಈ ರೀತಿಯಾಗಿದೆ. ಸೊ ಸೆಕೆಂಡ್ ಏನೇ, ಫಸ್ಟ್ಗೆ ಆಂದೋಲನದಲ್ಲಿ ನಾಯಕತ್ವದ ನಾಯಕನ ಕರ್ತವ್ಯಗಳು ಏನಂತ ಹೇಳ್ತಾ ಇದೆ, ಸೆಕೆಂಡ್ ಅಲ್ಲಿ ಹೇಳ್ತದೆ. ಅಥವಾ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಸಬ್ ಪ್ಯಾರಾಗ್ರಾಫ್ ಅನ್ಕೊಂಡ್ರೆ ಎರಡು ಥೀಮ್ ಕ್ಯಾರಿ ಆಗ್ತಾ ಇದಾವೆ. ಇಲ್ಲಿಂದ ಇಲ್ಲಿಗೆ ಒಂದದ, ಇಲ್ಲಿಂದ ಇಲ್ಲಿಗೆ ಆಂದೋಲನದಲ್ಲಿ ನಾಯಕನ ಕರ್ತವ್ಯ ಅಥವಾ ಅದರ ಪಾತ್ರ ಏನು ನಾಯಕತ್ವ ಅಂತ ಹೇಳ್ತಾ ಇದೆ. ಇಲ್ಲಿ ಮುಗೀತು. ಸೊ ಇಲ್ಲಿಂದ ಇಲ್ಲಿಗೆ ನಾಯಕ ಯಾವ ರೀತಿಯಾಗಿ ಸದಸ್ಯರೊಡನೆ ಇರಬೇಕು ಅಥವಾ ಅವ್ನ ರಿಲೇಷನ್ ಸದಸ್ಯರೊಡನೆ ಯಾವ ರೀತಿಯಾಗಿ ಇರ್ಬೇಕಂತ ಹೇಳ್ತಿದೆ. ಸೊ ಹಾಗಿದ್ರೆ ಇಲ್ಲಿ ಎರಡು ಥೀಮ್ ಫಾಲೋ ಆಯ್ತಾ. ಸೊ ನಾ ಇದನ್ನ ಹೇಳ್ತಾ ಇರೋದು, ಫಸ್ಟ್ಗೆ ಸೆಂಟೆನ್ಸ್ ಥ್ರೂ ಹೋಗ್ಬೇಕು, ಆಮೇಲೆ ಥೀಮ್ ಥ್ರೂ ಹೋಗ್ಬೇಕು, ಆಮೇಲೆ ಹೋಲ್ ಆಗಿ ಪ್ಯಾರಾಗ್ರಾಫ್ ಥ್ರೂ. ಅಂದ್ರೆ ನಾ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಗೆ, ಎಕ್ಸಾಮ್ ಅಲ್ಲಿ ಈಸಿ ಆಗೋಂಗೆ. ಸೊ ನಾ ನೋಡಿ ಇಲ್ಲಿ ಈಗ ಫಸ್ಟ್ಗೆ ಸೆಂಟೆನ್ಸ್ ವೈಸ್ ಹೋಗ್ತಾ ಹೋದಾಗ ಏನಾಗುತ್ತೆ, ನಿಮಗೆ ಕಟ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಈಗ ಥೀಮ್ ಹಿಡ್ಕೊತೀನಿ ನಾನು. ಏನು ಆಂದೋಲನದಲ್ಲಿ ನಾಯಕತ್ವ ಎಂಬುದು ನಿರ್ಣಾಯಕವಾಗಿದ್ದು ಅದರ ತೀವ್ರತೆ ಮತ್ತು ದಿಕ್ಕನ್ನ ಪ್ರಭಾವಿತಗೊಳಿಸುತ್ತದೆ. ಹಾಗೆ ಯುವ ನಾಯಕನ ಕರ್ತವ್ಯಗಳು ಅದರ ದಿಕ್ಕನ್ನ, ದಾರಿ ಎನ್ನುವುದು ಅದರ ದಿಕ್ಕನ್ನ ಸ್ಪಷ್ಟಪಡಿಸುತ್ತದೆ. ಬಂತಲ್ಲಿ ಅಥವಾ ಅದರ ದಾರಿಯನ್ನು ಸ್ಪಷ್ಟಪಡಿಸುತ್ತದೆ. ಅವನ ಕರ್ತವ್ಯಗಳು ನೇರ ಪ್ರಭಾವ ಸಿಗ್ತಿಲ್ಲ, ಯಾವ ರೀತಿಯಾಗಿ ಅವನು ಕರ್ತವ್ಯ ಅಥವಾ ಅವನೊಂದು ಇದ್ ಮಾಡ್ತಾನೆ ತಕ್ಕಂಗೆ ಅದು ಲಿಂಕ್ ಆಗುವಂಥದ್ದು. ಯಾವ್ದು ಬೇಕು ಯಾವ್ದು ಬೇಡ ಅದನ್ನ ನೀವು ಡಿಸೈಡ್ ಮಾಡಬೇಕು. ಅದಕ್ಕೆ ಪ್ರಮುಖವಾದಂತಹ ಶಬ್ದಗಳನ್ನ ಹೇಳೋದು, ಯಾವ್ದು ಕೀ ವರ್ಡ್ಸ್ ಅಂತ ಹೇಳ್ತೀವಿ ಅವುಗಳನ್ನ ನೆನಪಿಟ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಸೆಕೆಂಡ್ ನೋಡೋಣ ಅಂತ. ಓಕೆ, ಯುವ ನಾಯಕನಾದವನು ತನ್ನ ಗುಂಪಿನ ಸದಸ್ಯರನ್ನೇ, ಗುಂಪು ಸದಸ್ಯರು ನೆನಪಿಟ್ಕೊಳ್ಳಿ, ಯಾವ್ದು ಬರ್ತದೆ ಯಾವ್ದು ಬರಲ್ಲ. ಪ್ರತಿಕ್ರಿಯಾತ್ಮಕ ನಂಬಿಕೆಯ ಹೌದಾ ಗಮನಪೂರ್ವ ಸಂಬಂಧ ಬೆಳೆಸ್ಕೋಬೇಕು. ಆಮೇಲೆ ಭಾವನೆಗಳನ್ನ ಗ್ರಹಿಸ್ಬೇಕು, ಅಭಿಪ್ರಾಯಗಳನ್ನ ಪ್ರತಿನಿಧಿಸಬೇಕು, ಭಾವೋದ್ರೇಕಗಳಿಲ್ಲದೆ ಸದಸ್ಯರ ಸಮಸ್ಯೆಗಳನ್ನ ಅಳಲನ್ನ ಹೌದಾ ನಿವೇದಿಸಿಕೊಳ್ಳುವ ಮೂಲಕ ಗುಂಪಿನ ಸದಸ್ಯರನ್ನೇ ಭಾವನಾತ್ಮಕ ಹೊಂದಾಣಿಕೆ ಸಾಧಿಸಬೇಕು. ಸೊ ಇದರ ಕಂಟೆಂಟ್ ಏನಪ್ಪಾ, ನಾರ್ಮಲ್ ಆಗಿ ನಾಯಕ ಸದಸ್ಯರನ್ನು ಯಾವ ರೀತಿ ಇರಬೇಕು, ಯಾವ ರೀತಿಯಾಗಿ ಅವ್ರ ನಂಬಿಕೆ ಗಳಿಸ್ಬೇಕು ಅದ್ರ ಬಗ್ಗೆ ಹೇಳ್ತಾನ. ಸೊ ಇಲ್ಲಿ ನೋಡಿ, ಹಾಗೆ ಯುವ ನಾಯಕನು ಕಂಟಿನ್ಯೂ ಆಗ್ಬೇಕಲ್ಲ, ಅದು ಬಿಡಂಗಿಲ್ಲ ಹೌದಾ. ಹಾಗೆ ಯುವ ನಾಯಕನು ತನ್ನ ಗುಂಪಿನ ಒಂದಿರೋದೇ ಸದಸ್ಯರು ಅಂದ್ರೆ ಗುಂಪಿಲ್ಲ ಸದಸ್ಯರಿಲ್ಲ ಹೌದಾ. ಸದಸ್ಯರಂದ್ರೆ ಏನೋ ಒಂದು ಸಂಘ ಇದೆ, ಸಂಸ್ಥೆ ಇದೆ, ಏನೋ ಒಂದಂಗ ಆಗುತ್ತೆ. ಸೊ ಎರಡರಲ್ಲಿ ತಗೊಂಡು ಯುವ ನಾಯಕನು ಸದಸ್ಯರೊಡನೆ ಅಥವಾ ಯುವ ನಾಯಕನಾದನು ಸದಸ್ಯರ ಭಾವನೆಗಳನ್ನ ಅರ್ಥೈಸಿಕೊಂಡು ಅವರ ಸಮಸ್ಯೆಗಳನ್ನ ಏನು ತಿಳಿಯುವ ಮೂಲಕ
ಯುವ ನಾಯಕನಾದವನು ಸದಸ್ಯರೊಡನೆ ಅವರ ಭಾವನೆಗಳನ್ನ ಅರ್ಥೈಸಿಕೊಂಡು ಸಮಸ್ಯೆಗಳನ್ನ ತಿಳಿದು ಯಾವುದೇ ಭಾವೋದ್ರೇಕಗಳಿಲ್ಲದೆ ಒಂದು ಹೊಂದಾಣಿಕೆಯನ್ನು ಸಾಧಿಸಬೇಕು. ಮುಗಿತು, ಇಷ್ಟೇ ಇರುವಂಥದ್ದು. ಓಕೆ, ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಇರೋದು. ಸೊ ಈ ಒಂದು ಕಾನ್ಸೆಪ್ಟ್ಗಳನ್ನ ನೋಡಿ ಯಾವ ರೀತಿಯಾಗಿದೆ ಕೀವರ್ಡ್ಸ್. ಸೊ ಇದನ್ನ ಟೋಟಲ್ ಆಗಿ ಇದನ್ನ ಹೋಲಿಸ್ಟಿಕ್ ಆಗಿ ನೋಡಿದ್ರೆ ಏನಾಗುತ್ತಪ್ಪ, ಈಗ ನಾರ್ಮಲ್ ಆಗಿ ಆಂದೋಲನದಲ್ಲಿ ನಾಯಕತ್ವ, ಇಲ್ಲಿ ನೋಡಿ ಯಾವ ಕೀವರ್ಡ್ ಇಟ್ಕೊಂಡು ನೋಡಂತೆ. ಆಂದೋಲನದಲ್ಲಿ ನಾಯಕತ್ವವು ಅಥವಾ ಯಾವುದೇ ಅಂದ್ರೆ ಯೂಸ್ ಮಾಡಿದ್ರೆ ನಡೀತದೆ. ಯಾವುದೇ ಆಂದೋಲನದಲ್ಲಿ ನಾಯಕತ್ವ ನಿರ್ಣಾಯಕವಾಗಿದ್ದು ಅದರ ತೀವ್ರತೆ ಮತ್ತು ದಿಕ್ಕನ್ನ ಪ್ರಭಾವಿತಗೊಳಿಸುತ್ತದೆ. ಹಾಗೆ ಯುವ ನಾಯಕನ ಕರ್ತವ್ಯಗಳು, ಹೌದಾ, ಯುವ ನಾಯಕನ ಕರ್ತವ್ಯಗಳು ಅದರ ದಿಕ್ಕನ್ನ ಸ್ಪಷ್ಟಪಡಿಸುತ್ತದೆ. ಮತ್ತು ಅವನು ನೋಡಿ ಇಲ್ಲಿ, ಮತ್ತು ಅವನು ಹಳೆ ವಾಪಸ್ ಮತ್ತು ಅವನು ಗುಂಪಿನೊಡನೆ ಅಥವಾ ಸದಸ್ಯರೊಡನೆ ಏನು ಸದಸ್ಯರ ಒಡನೆ ಅಂತ ಅನ್ಬೋದು ಸದಸ್ಯರ ಭಾವನೆಗಳನ್ನ ಅರ್ಥೈಸಿಕೊಂಡು ಸಮಸ್ಯೆಗಳನ್ನ ತಿಳಿದು ಏನ್ ಮಾಡಬೇಕು, ಪ್ರತಿಕ್ರಿಯಾತ್ಮಕ ನಂಬಿಕೆ ಎನ್ನುವುದು ಅಥವಾ ಗಮನಪೂರ್ವ ಸಂಬಂಧವನ್ನ ಬೆಳೆಸ್ಕೋಬೇಕು ಅಥವಾ ಭಾವನಾತ್ಮಕ ಹೊಂದಾಣಿಕೆಯನ್ನು ಸಾಧಿಸಬೇಕು. ಇವೆಲ್ಲ ಒಂದೇ. ಗಮನಪೂರ್ವ ಸಂಬಂಧ ಬೆಳೆಸ್ಕೊಳ್ಬೇಕು ಅಂದ್ರೆ ಇದು ಕೂಡ ಒಂದೇ, ಭಾವನಾತ್ಮಕ ಹೊಂದಾಣಿಕೆ ಒಂದೇ, ಪ್ರತಿಕ್ರಿಯಾತ್ಮಕ ನಂಬಿಕೆ ಅಂದ್ರೆ ಈ ಮೂರು ಏನು ಒಂದೇ ರೀತಿಯಂತ ಥೀಮ್ಗಳನ್ನ ಹೇಳ್ತಾ ಇದೆ. ಸೊ ಅವುಗಳನ್ನ ಅರ್ಥ ಮಾಡ್ಕೊಂಡು ಯಾವ್ದು ಅವಶ್ಯಕತೆ ಇದೆ ಯಾವ್ದು ಇಲ್ಲ ಅವುಗಳನ್ನ ತಿಳ್ಕೊಂಡು ಟ್ರೈ ಮಾಡಬೇಕು. ಸೊ ಇದು ಸಾರಾಂಶ ಬರವಣಿಗೆ. ಎಲ್ರಿಗೂ ಸ್ವಲ್ಪ ಐಡಿಯಾ ಬಂತು ಅಂತ ಅನ್ಕೊಳ್ಳೋಣಂತೆ. ಈ ರೀತಿಯಾಗಿ ನೆಕ್ಸ್ಟ್ ಫ್ಯೂಚರ್ ಕ್ಲಾಸ್ ಅಲ್ಲಿ ನಾವು ಬೇರೆ ಬೇರೆ ಮಾಡ್ಕೊಂತ ಹೋಗೋಣ. ಆ ಸಾರಾಂಶ ಬರವಣಿಗೆ ಏನು, ಎತ್ತ, ಯಾಕೆ ಅನ್ನೋದು ಇದು ಮಾಡೋಣಂತೆ. ಸೊ ಇದ್ರ ಕ್ಲಾಸಸ್ಗಳು ನಿಮ್ಗೆ ಬೇಕಂದ್ರೆ, ಪೇಪರ್ 1 ಕ್ಲಾಸಸ್ಗಳು ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದು ಕಂಟಿನ್ಯೂ ಆಗ್ತಾ ಇರ್ತದೆ. ಇದ್ರ ಜೊತೆಗೆ ನಾವು ಏನ್ ಮಾಡ್ತಾ ಇದೀವಿ, ಪೇಪರ್ 1 ಬಗ್ಗೆ ಪ್ರಬಂಧ ಬರವಣಿಗೆ ಕೂಡ ಮಾಡ್ತಾ ಇದೀವಿ, ಆಮೇಲೆ ಟ್ರಾನ್ಸ್ಲೇಷನ್ ಕೂಡ ಮಾಡ್ತಾ ಇದೀವಿ. ಈ ಸಾರಾಂಶ ಬರವಣಿಗೆ ಕೂಡ ಇರ್ತದೆ. ನಿಮಗೆ ಹೋಲಿಸ್ಟಿಕ್ ಆಗಿ ನಿಮ್ ಪ್ರಿಪರೇಷನ್ ಬೇಕು ಪೇಪರ್ 1 ನಾವು ಅದನ್ನ ಹ್ಯಾಂಡಲ್ ಮಾಡ್ಕೊಡ್ತೀವಿ ನಿಮಗೆ. ಅದ್ರ ಜೊತೆಗೆ ಇದು ಹೆಂಗ್ ಅಂದ್ರೆ ಪ್ರೊಸೆಸ್ ಪೇಪರ್ 1 ನಮ್ಮೊಡನೆ ನೀವು ಕೂಡ ಓದ್ಬೇಕು. ಬರೀ ನಾನು ಹೇಳ್ತಾ ಹೋಗ್ತೇನೆ ನೀವು ಕೇಳ್ತಾ ಹೋದ್ರೆ ಆಗಲ್ಲ. ನೀವು ಪ್ರಾಕ್ಟೀಸ್ ಮಾಡಬೇಕು. ಬೈ ಪ್ರಾಕ್ಟೀಸ್ ಬರುವಂತದ್ದು. ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೋದ್ರ ಜೊತೆಗೆ ಏನು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕೋದ್ರಿಂದ ಮಾತ್ರ ನೀವು ಅರ್ಥ ಮಾಡ್ಕೊಂಡು ಅದನ್ನ ಸಾಧಿಸಬಹುದು. ಇಲ್ಲ ಅಂದ್ರೆ ಆಗಂಗಿಲ್ಲ. PSI ಪೇಪರ್ 1 ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಮ ಸೀನಿಯರ್ಸ್ ಏನಿದ್ದಾರೆ, ಯಾರು ನಿಮ್ಮ ಫ್ರೆಂಡ್ಸ್ PSI ಹೋಗಿದ್ದಾರೆ ಅವ್ರನ್ನ ಕೇಳಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದರ ಒಂದು ಏನೋ ಇಂಪಾರ್ಟೆನ್ಸ್ ತುಂಬಾ ಅಂದ್ರೆ ತುಂಬಾ ಇದೆ. ಇಲ್ಲಿ ನಿಮ್ಗೆ ಅರ್ಧ GK ಕವರ್ ಆಗುತ್ತೆ ಪ್ರಬಂಧದಲ್ಲಿ. ಟ್ರಾನ್ಸ್ಲೇಷನ್ ಅಂದಾಗ ನಿಮಗೆ ಏನ್ ಬೇಕು ಮುಂದೆ ಫ್ಯೂಚರ್ಗೆ ಅದು ಬೇಕಾಗುತ್ತೆ. ಸಾರಾಂಶ ಬರವಣಿಗೆ ಅಂದಾಗ ಒಂದ್ರೆ ನೀವು KS ಇಂದ ಓದಬೇಕು. ಶಾರ್ಟ್ ಕಟ್ ಮಾಡುವಂಥದ್ದು. ಆನ್ಸರ್ ಸಿಕ್ಕಾಪಟ್ಟಿ ಕಾನ್ಸೆಪ್ಟ್ ಓದಿರ್ತಾರೆ. ಆ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಂಡು ಶಾರ್ಟ್ ಮಾಡಿ ಬರುವಂತದ್ದು ಬೇಕಂದ್ರೆ ಸಾರಾಂಶ ಬರವಣಿಗೆ ಬೇಕು. ಇದು ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಸೊ ಈ ಒಂದು ಕಂಟೆಂಟ್ ಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಪ್ರಯತ್ನ ಮಾಡಿ ಕಂಟಿನ್ಯೂಸ್ ಆಗಿ ಇದು ಮಾಡಕ್ ಹೋಗಿ. ನಮ್ಮ ಟೆಲಿಗ್ರಾಮ್ ಚಾನಲ್ ನೋಡಿ, ಅಲ್ಲಿ ನಾವು ಸಬ್ಸ್ಕ್ರಿಪ್ಷನ್ ಇದೆ ಟೋಟಲ್ ಆಗಿ. ಇದ್ರ ಬಗ್ಗೆ ನಾವು ಹೇಳ್ತಾ ಇರ್ತೀವಿ ನಿಮಗೆ. ಇದರ ಒಂದು ಮೆಸೇಜ್ಗಳದ್ದು ನಾವು ಕೊಡ್ತಾ ಇರ್ತೀವಿ, ಟ್ರಾನ್ಸ್ಲೇಷನ್ ಕೊಡ್ತಾ ಇರ್ತೀವಿ. ಸಂಡೇ ಎಕ್ಸಾಮ್ಗಳದ್ದು ನಾವು ನಿಮಗೆ ಅಲ್ಲಿ ನಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಪೇಪರ್ 1 ಆಗಿರೋದು, ಪೇಪರ್ 2 ಆಗಿರೋದು ಪ್ರತಿಯೊಂದು ಕೂಡ ಅಪ್ಲೋಡ್ ಆಗ್ತಾ ಇರ್ತವೆ. ಅದೇ ರೀತಿ ನಮ್ಮ ಚಿಗುರು ಧಾರವಾಡ ಆ್ಯಪ್ ಅಲ್ಲಿ ಕೂಡ ನಿಮಗೆ ಕಂಟೆಂಟ್ ಎಲ್ಲ ಸಿಗ್ತವೆ. ಸೊ ಇದು ಏನಿದೆ ಇವತ್ತಿನ ಒಂದು ಕ್ಲಾಸಿನ ಒಂದು ಇಂಪಾರ್ಟೆನ್ಸ್. ಹಾಗೆ ಇನ್ನೊಮ್ಮೆ ಹೇಳ್ತೀನಿ, ಹೋಪ್ಸ್ ಕಳ್ಕೊಳಕ್ ಹೋಗ್ಬೇಡಿ. ಕನ್ಫರ್ಮ್ ಆಗುತ್ತೆ, ಸದ್ಯದಲ್ಲೇ ಆಗುತ್ತೆ. ವೇಟ್ ಮಾಡಿ. ಅದ್ರ ಜೊತೆಗೆ ಹೋರಾಟ ಇರಲಿ, ಹೊರಗಿನ ಹೋರಾಟನೂ ಇರಲಿ, ಒಳಗಿನ ಹೋರಾಟನೂ ಇರಲಿ. ಹೊರಗಿನಕ್ಕಿಂತ ಒಳಗಿನ ಹೋರಾಟ, ನಿಮ್ಮೊಡನೆ ನೀವು ಮಾಡುವಂತ ಹೋರಾಟ ಬಹಳ ಪ್ರಮುಖವಾಗ್ತದೆ. ಅದನ್ನ ಯೋಚನೆ ಮಾಡಿ. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿ. ಅವರು ಮಳೆಗಾಲ ಶುರು ಆಯ್ತು, ಬಿತ್ತೋದು ಶುರು ಆಯ್ತು, ಏನು ಒಮ್ಮಿಂದ ಬಂದ್ ಬರ್ತದೆ ಬೆಳೆ ಇಲ್ಲ. ಕೆಲವೊಂದು ಟೈಮಲ್ಲಿ ಬಹಳ ಇದಾಗುತ್ತೆ. ಬಿದಿರಿಂದ ಒಂದು ಗೊತ್ತಿರ್ಬೋದು ನಿಮ್ಗೆ, ಬಿದಿರಿನ ಕತೆ ಗೊತ್ತಿರ್ಬೋದು. ಬಿದಿರು ಹಾಕಿದ 4-5 ವರ್ಷದ ತನಕ ಏನು ಬರಲ್ಲ, ಬಟ್ ಅದಾದ್ಮೇಲೆ ಒಮ್ಮೆ ಚೀರ್ಕೊಂಡ್ಬಿಡುತ್ತೆ ಆಕಾಶದ ಎತ್ತರಕ್ಕೆ. ಇದು ಒಂದು ಪ್ರೊಸೆಸ್ ಏನಿದೆ, ನಿಮ್ಮನ್ನ ಏನ್ ಮಾಡ್ತದೆ, ಭೂಮಿಲಿ ಹಾಕಿಬಿಟ್ಟು ಮಣ್ಣು ಮಾಡ್ದಂಗೆಲ್ಲ ನಿಮಗೆ ಬೆಳೆಯೋದಕ್ಕೋಸ್ಕರ ಒಂದು ಚಾನ್ಸ್ ಕೊಟ್ಟಂಗೆ. ಸೊ ಆ ಚಾನ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸ್ಲೋ ಆಗಿ ಬೆಳೀರಿ. ಆ ಒಂದು ಬೇರು ಸ್ಟ್ರಾಂಗ್ ಆಗುತ್ತೆ. ಈ ಒಂದು ಪ್ರೊಸೆಸ್ ಅನ್ನ, ಈ ಒಂದು ಟೈಮ್ ಅನ್ನ ನೀವು ಪಾಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಏನಿರ್ತೀರಿ, ಹಿಟ್ ಆಗ್ತೀರಾ. ಡೋಂಟ್ ವರಿ. ಒಂದೇ ಒಂದು ಎಕ್ಸಾಮು ನೀವು ಪಾಸ್ ಮಾಡಬೇಕಾಗಿದ್ದು, ಆ ಎಕ್ಸಾಮ್ ಅನ್ನು ಕೂಡ ಪಾಸ್ ಮಾಡ್ತೀರಾ, ಇಲ್ಲ ಅನ್ನಂಗಿಲ್ಲ. ಆದ್ರೆ ನೀವು ಹಿಂದೆ ಹೋಗಬಾರ್ದು. ಮುಂದೆ ಹೋಗಕ್ಕಾಗದಿದ್ರು ಕೂಡ ಹಿಂದೆ ಹೋಗಕ್ ಹೋಗ್ಬೇಡಿ. ಇಟ್ಟ ಹೆಜ್ಜೆ ದೃಢವಾಗಿರ್ಲಿ. ನನ್ನ ಹೇಳ್ತೀನಿ, ಇಟ್ಟ ಹೆಜ್ಜೆ ದೃಢವಾಗಿರ್ಲಿ. ಇಲ್ಲಿಂದ ಏನಿದೆ ಕಾಲು ಕೀಳಕ್ ಹೋಗ್ಬೇಡಿ, ಎಷ್ಟೇ ಸಮಸ್ಯೆಗಳಾದ್ರೂ ಕೂಡ. ಹೌದಾ? ಏನಪ್ಪಾ, ಒಂದ್ ಹೊತ್ತು ಹಸ್ಕೊಂಡಿರೋಣ ಅಂತ ಮನೆಗೆ ಹೋದ್ರೆ ಯಾವ್ದ್ರಲ್ಲಿ ಮರ್ಯಾದೆ ಕೊಡ್ತಾರ ಗೊತ್ತು. ರಿಲೇಟಿವ್ಸ್ ಬಗ್ಗೆ ಹೇಳ್ತಾ ಇರೋದು, ಮನೆಯವ್ರ ಬಗ್ಗೆ ಅಲ್ಲ, ರಿಲೇಟಿವ್ಸ್ ಬಗ್ಗೆ. ಎಷ್ಟೋ ಜನಕ್ಕೆ ನೀವು ವಾದ ಮಾಡಿ ಬಂದಿದ್ದೀರಾ. ಎಷ್ಟೋ ಜನ ನಿಮ್ ಗರ್ಲ್ ಫ್ರೆಂಡ್ ಮದುವೆ ಆಗ್ಬೇಕಂತ ಬಂದಿದ್ದೀರಾ. ಎಷ್ಟೋ ಜನ ನಾನು ಏನೋ ಮಾಡ್ತೀನಿ, ನಮ್ಮ ಅಪ್ಪ ಅಮ್ಮನ ಹತ್ರ ಹೆಮ್ಮೆ ಬರೆಸ್ತೀನಿ ನಾನು ಅಂತ. ಇನ್ನು ಎಷ್ಟೋ ಜನ ಡಿಗ್ರಿ ಎಲ್ಲ ಏನೋ ಮಾಡಿ, ಅಂದ್ರೆ ಸರಿಯಾಗಿ ಓದ್ದೆ ಏನೋ ಮಾಡ್ಬಿಟ್ಟು ಈಗೇನೋ ಒಂದ್ ಸ್ವಲ್ಪ ಮಾಡೋಣ, ಈಗಾದ್ರೂ ಸೀರಿಯಸ್ ಆಗೋಣ ಅಂತ ಹಂಗೂ ಬಂದವರಿಗೆ ಹಲವಾರು ರೀತಿ ಕೆಟಗರಿ ಇಲ್ಲ. ನಾವಾಗಿರ್ಬೋದು, ನೀವಾಗಿರ್ಬೋದು, ಪ್ರತಿಯೊಬ್ಬರದು ಬೇರೆ ಬೇರೆ ಗುಣಗಳಿರ್ತವೆ. ಸೊ ಇಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆಯಾಗಿ ನಾವು ಅರ್ಥ ಮಾಡ್ಕೊಂಡು ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಬ್ಬರ ಬಗ್ಗೆ ಹೇಳಸಕ್ ಹೋಗ್ಬೇಡಿ ಸ್ನೇಹಿತರು. ಯಾರೇ ಆಗಲಿ, ನಿಮ್ ಫ್ರೆಂಡ್ ಯಾರೇ ಆಗಿರ್ಲಿ, ನಾ ಏನೋ ಮಾಡ್ತೀನಿ ಅಂತಂದ್ರೆ ಸಪೋರ್ಟ್ ಮಾಡಿ. ಹೇಳಸಕ್ ಹೋಗ್ಬೇಡಿ ಯಾವಾಗಿದ್ರು ಕೂಡ. ಅವ್ರ ಜಾಗದಲ್ಲಿ ನೀವು ನಿಂತ್ಕೊಂಡು ನೋಡಿ.
ಪ್ರಯತ್ನ ಮಾಡ್ತೀನಲ್ಲ ಅಪ್ರಿಷಿಯೇಟ್ ಮಾಡಿ ಅವನ್ನ. ಆಮೇಲೆ ನಿಮ್ಮ ಪೇರೆಂಟ್ಸ್ ಕೂಡ ನಾ ಹೇಳ್ತೀನಿ ಎಲ್ರಿಗೂ, ಪ್ಲೀಸ್ ಏನು ಬಿಲೀವ್ ಮಾಡಿ. ಸದ್ಯದ ಪರಿಸ್ಥಿತಿ ಪಾಪ ಸ್ಟೂಡೆಂಟ್ಗಳು ಸಿಕ್ಕಾಪಷ್ಟೇ ಕಷ್ಟಪಡ್ತಿದ್ದಾರೆ. ಐ ನೋ, ನಮ್ಗೆ ಗೊತ್ತದು. ಆ ಸ್ಟೂಡೆಂಟ್ ಪ್ಲೇಸಿಂದ ನಾವು ಬಂದಿದ್ದೀವಿ. ಮನೆಯವರು ನೀವು ಕೂಡ ಅವ್ರಿಗೆ ಸಮನಾಗಿ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಅವ್ರಿಗೆ ನಿಮ್ ನೀಡಿದೆ, ಮುಂದೆ ನಿಮಗೆ ಅವ್ರು ನೀಡಬೇಕಂದ್ರೆ ಈಗ ಅವ್ರ ಪರ ನಿಂತಲ್ಲ. ಯಾರು ನಿಮ್ಮ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಪ್ಪ ಅಮ್ಮಗನ ಹೇಳಲ್ಲ ಆಕ್ಚುಲಿ. ಪಾಪ ಅಪ್ಪ ಅಮ್ಮ ಆಲ್ರೆಡಿ ಸಪೋರ್ಟಿವ್ ಆಗಿದ್ದಾರೆ, ನಮ್ಗೆ ಮುಂದೆ ತೋರಿಸ್ತಾ ಇರ್ಬೋದು. ನಮಗೆ ದುಡ್ಡು ಕಳಿಸ್ತಾ ಇದಾರೆ ಇರಕ್ಕಂದ್ರೆ ದಟ್ ಇಸ್ ನಥಿಂಗ್ ಬಟ್ ನನ್ನ ಮಗ ಏನೋ ಮಾಡ್ಲಿ ಅಂತಾನೆ. ಅಪ್ಪ ಅಮ್ಮ ನಿಮ್ ಪರವಾಗಿ ಯಾವಾಗ್ಲೂ ಒಳ್ಳೇದ್ ಬಯಸೋದ್ರೆ ನಾವು ಇಬ್ರೆ. ಅದ್ರ ಜೊತೆಗೆ ನಿಮ್ ಸ್ನೇಹಿತರು ಯಾರಿದ್ದೀರಾ, ಊರಲ್ಲಿ ಇದ್ದೀರಾ, ಯಾರ ಊರಲ್ಲಿ ಇದ್ಕೊಂಡು ನೀವು ಬೇರೆ ಫೀಲ್ಡ್ ಅಲ್ಲಿ ಇದ್ದೀರಾ, ಆದಷ್ಟು ನಿಮ್ ಸ್ನೇಹಿತರಿಗೆ ಹೆಲ್ಪ್ ಮಾಡಿ. ಸಿನ್ಸಿಯರ್ ಓದಕ್ ಟ್ರೈ ಮಾಡಿ. ನೀವು ಕೂಡ ಹೆಲ್ಪ್ ತಗೊಂಡ್ಬಿಟ್ಟು ಸುಮ್ಮನೆ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಅದು ಕೂಡ ಯೂಸ್ ಮಾಡಿ. ಕೊಟ್ಟು ಮಾತು ಉಳಿಸ್ಕೊಳ್ಳಿ. ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಏನೋ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀರಾ, ಮಾಡಿ ಕುತ್ಕೊಂಡು. ಬರೀ ಸುಮ್ಮನೆ ಖಾಲಿ ರಿಕ್ರೂಟ್ಮೆಂಟ್ ಆಗಿಲ್ಲ ಹೌದು ಒಪ್ಕೋತೇನೆ. ಈ ಫೇಸ್ ಸರಿ ಇಲ್ಲ ಎಲ್ರಿಗೂ, ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ, ಮೆಂಟಲಿ ಟಾರ್ಚರ್ ಆಗ್ತಾ ಇದೆ, ಪ್ರತಿಯೊಬ್ಬರಿಗೂ ಗೊತ್ತು. ಅದನ್ನೇ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ರನ್ನಿಂಗ್ ಮಾಡಿ, ಸ್ವಲ್ಪ ಮೆಡಿಟೇಷನ್ ಮಾಡಿ, ಅಥವಾ ಏನೋ ಒಂದು ವರ್ಕ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ, ಏನೋ ಒಂದು ಡಿಫ್ರೆಂಟ್ ಆಗಿರೋದು ಟ್ರೈ ಮಾಡಿ. ಓಕೆ, ಸೊ ಒಂದ್ ಸ್ವಲ್ಪ ಆ ಒಂದು ಕಾಲು ಭಾಗ ನಿಮ್ಮ ಟೈಮನ್ನ ಬೇರೆ ಕೆಲಸ ಮಾಡಿ, ಉಳಿದ ಮುಕ್ಕಾಲು ಭಾಗ ಯಾವ್ದು ನಿಮ್ಮ ಸ್ಟಡೀಸ್ ಏನಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಅವಾಗ ಸ್ವಲ್ಪ ಮೈಂಡು ಕ್ಲಿಯರ್ ಆಗುತ್ತೆ. ಇಲ್ಲ ಅಂದ್ರೆ ಅದೇ ಯೋಚನೆ ಮಾಡಿ 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 ಸುಮ್ಮನೆ ಟೆನ್ಷನ್ ಆಗುತ್ತೆ. ಕಂಟಿನ್ಯೂಸ್ ಓದೋದು ಡೇಂಜರ್. ಸೊ ಅವಾಗ ಏನಾಗುತ್ತಾ, ಕೆಲವೊಂದು ಇದಾದ್ಮೇಲೆ ಟೋಟಲ್ ಆಗಿ ನಾವು ಐಸೋಲೇಟ್ ಆಗ್ಬಿಟ್ಟು ಟೋಟಲ್ ಆಗಿ ಬಿಟ್ಬಿಡೋಣಪ್ಪ ಅಂತ ಅನ್ಸ್ಬಿಡ್ತದೆ. ಅದಕ್ಕೋಸ್ಕರ ಅದೆಲ್ಲ ತಲೆಗೆಸ್ಕೊಬೇಡಿ. ಓದಿ ಅವಾಗ ಗ್ಯಾಪ್ ತಗೊಳ್ಳಿ, ನಾ ಬೇಡ ಅಂತ ಹೇಳಲ್ಲ. ಅವ್ರ ಅಂತ ಸರ್ ನಾ ಬಂದೆ 18 ಗಂಟೆ ಓದಿ, ಯಾವನು ಓದಲ್ಲ ಅಷ್ಟು. ಎಲ್ಲೋ ಎಕ್ಸಾಮ್ ಟೈಮಲ್ಲಿ ಒಂದು 4-5 ದಿನ ಓದಿರ್ಬೋದಿಲ್ಲ ನಂಗಿಲ್ಲ. ಬಟ್ ಕನ್ಸಿಸ್ಟೆನ್ಸಿ ಅಥವಾ ಡೆಡಿಕೇಶನ್ ಒಂದು ನೆನಪಿಟ್ಕೊಳ್ಳಿ. ಒಂದೇ ಲೈನ್ ಕಂಟಿನ್ಯೂಸ್ ಹೋಗುವಂಥದ್ದಲ್ಲ, ಏರಿಳಿತಗಳು ಇದ್ದೇ ಇರ್ತದೆ. ಒಂದ್ಸಲ ಬಿಡೋದಿರ್ತದೆ, ಒಂದ್ಸಲ ಹೇಳೋದಿರ್ತದೆ. ಇದು ನಾರ್ಮಲ್ ಆಗಿ ಒಂದಿನ 4 ಗಂಟೆ ಓದ್ಬೋದು, ಒಂದಿನ 6 ಗಂಟೆ ಓದ್ಬೋದು. ಬಟ್ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಳ್ಳಿ. ಡೈಲಿ ಇಂತಿಷ್ಟು ಅವರ್ ನಾವು ಓದ್ಬೇಕು. 6 ಅವರ್, 12 ತಾಸು 15 ತಾಸು ಹೇಳ್ತಾರೆ ಅವ್ರು ಇವ್ರು ಎಲ್ಲ ಹೇಳ್ತಿರ್ತಾರೆ. ಅದ್ ಬೇಕಾಗಿಲ್ಲ ನಮ್ಗೆ. ಅವ್ರು ಓದಿದಾರ ಆ ಟೈಮಲ್ಲಿ ನಮ್ಗೆ ಗೊತ್ತಿಲ್ಲ. ಸಕ್ಸಸ್ ಆದ್ಮೇಲೆ ಏನ್ ಬೇಕಾದ್ರೆ ಹೇಳ್ಬೋದು. ಬಟ್ ಇಲ್ಲಿ ಇರುವಂತದ್ದು ಏನಿದೆ, ಈ ಒಂದು ಟೈಮಲ್ಲಿ ಏನಿದೆ ಅದನ್ನ ನೋಡ್ಬೇಕಾಗತ್ತ. ನಿಮ್ಗೆ ಏನಾಗುತ್ತೆ, ಒಂದಿನ ಓದ್ತೀರಿ ಚೆನ್ನಾಗಿ, ಒಂದಿನ ಓದಲ್ಲ. ದಟ್ ಈಸ್ ಹ್ಯೂಮನ್ ನೇಚರ್. ಏನು ಚೇಂಜಸ್ ಆಗಲ್ಲ. ಅದು ನಾವು ನಿಮ್ ಜಾಗದಲ್ಲಿದ್ದಾಗ ನಾವು ಅದೇ ಮಾಡ್ತೀವಿ, ಅವರು ಅದೇ ಮಾಡ್ತೀವಿ, ಎಲ್ಲ ಮಾಡಿರ್ತಾರೆ. ಬಟ್ ಹೇಳುವಾಗ ಬೇರೆ ರೀತಿ ಆಗಿರ್ತದ. ಬಟ್ ಆದ್ರೆ ಸಕ್ಸಸ್ ಆದವ್ರಿಗೂ ಉಳಿದವ್ರಿಗೂ ಡಿಫರೆನ್ಸ್ ಏನು, ಅವರು ಕೆಳಗೆ ಬಿದ್ದ ಮೇಲೆ ನಿಮ್ದು ಗ್ರಾಫ್ ಹಿಂಗೆ ಹೋಗುತ್ತೆ, ಅವ್ರದ್ದು ಹಿಂಗಿಲ್ಲ. ಮತ್ತೆ ಏಳುತ್ತದೆ ಗ್ರಾಫ್, ಮತ್ತೆ ಕೆಳಗೆ ಬರ್ತದೆ, ಮತ್ತೆ ಮೇಲೆ ಹೋಗ್ತದೆ. ಅವರು ಬಿಡಲ್ಲ. ಆ ರೀತಿಯಾಗಿರಬೇಕು. ಕನ್ಸಿಸ್ಟೆನ್ಸಿ, ಡೆಡಿಕೇಶನ್ ಇರ್ಬೋದು, ಕನ್ಸಿಸ್ಟೆನ್ಸಿ ಇರ್ಬೋದು. ಒಂದೇ ಟೈಮ್ ಅಲ್ಲ, ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದು ಕಂಟಿನ್ಯೂ ಇರಬೇಕು. ಡೈಲಿ ಅಪ್ಪ ಕರೆಂಟ್ ಅಫೇರ್ಸ್ ಬರಿಬೇಕು ಅನ್ಕೊಂಡಿರ್ತೀಯ, ಬರಿಬೇಕು ಮುಗಿತು. ಯಾವ ಟೈಮ್ ಬರ್ತೀಯ, ಬೆಳಗ್ಗೆ ಬರಬೇಕಾ, ಹಂಗಿಲ್ಲ ಕಂಡೀಷನ್. ನೈಟ್ ರಾತ್ರಿ 9 ಗಂಟೆಗೆ ಬರ್ತೀಯ, ಓಕೆ. ಬೆಳಗ್ಗೆ 4 ಗಂಟೆಗೆ ಬರ್ತೀಯಾ, ದಟ್ ಈಸ್ ಓಕೆ. ಮಧ್ಯಾಹ್ನ ಊಟ ಟೈಮಲ್ಲಿ ಬರ್ತೀಯಾ, ಓಕೆ. ಬಟ್ ಇವತ್ತಿನ ಕೆಲಸ ಇವತ್ತು ಮುಗಿಬೇಕು. ದಟ್ ಈಸ್ ಕನ್ಸಿಸ್ಟೆನ್ಸಿ, ಡೆಡಿಕೇಶನ್. ಅದು ಯಾವಾಗಾದ್ರೂ ಮಾಡ್ಕೊ. ನಿಂಗೆ ಟೈಮ್ ಇಟ್ಟದ್ದು, ಸರ್ ನಾವು ರಾತ್ರಿ ಓದ್ಬೇಕಾ ಬೆಳಗ್ಗೆ ಓದ್ಬೇಕಾ, ನಂಗೆ ಬೇಕಾಗಿಲ್ಲ. ಒಟ್ನಲ್ಲಿ ಓದ್. ಇವತ್ತಿನ ಟಾರ್ಗೆಟ್ ಇಷ್ಟು ಓದ್ಬೇಕು, ಅಷ್ಟು ಮುಗಿಸ್ತೀನಿ, ಮುಗೀತು. ಇದು ನಿಮ್ದೊಂದು ರುಟೀನ್ ಆಗಬೇಕು. ಗೆಟ್ ಅಡಿಕ್ಟೆಡ್ ಟು ಸ್ಟಡಿ. ಅವಾಗ ಏನಾಗುತ್ತೆ, ಈ ಒಂದು ಸ್ಟಡಿ ಏನಿದೆ, ಈ ಒಂದು ಫೀಲ್ಡ್ ಏನಿದೆ, ಈ ಒಂದು ಪ್ರೊಸೆಸ್ ಏನಿದೆ, ಈ ಒಂದು ನಿಮಗೆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಿಮಗೆ ಇಂಟ್ರೆಸ್ಟಿಂಗ್ ಮಾಡ್ತಾರೆ. ಸೊ ಈ ರೀತಿಯಾಗಿರುವಂಥದ್ದು. ಸೊ ಎಲ್ಲರೂ ಕೂಡ ಸ್ಟೇ ಮೋಟಿವೇಟೆಡ್ ಅನ್ನೋಕ್ಕಿಂತ, ಅವ್ರ ಮಾತು ಕೇಳೋಕ್ಕಿಂತ ಸ್ಟೇ ಡೆಡಿಕೇಟೆಡ್ ಅಂಡ್ ಕನ್ಸಿಸ್ಟೆಂಟ್. ಬಿಡಕ್ ಹೋಗಬೇಡಿ. ಇನ್ನೇನು ಹಿಂಗೆ ಬಂತು ಕೈಯಲ್ಲಿ ಮಾಡ್ಬಿಟ್ರೆ ಪೂರ್ತಿಯಾಗಿ ಬಿಟ್ರೆ ಹೋಗ್ಬಿಡ್ತದೆ. ಸೊ ಅದಕ್ಕೇನು, ಈ ಕೈಯನ್ನ ಮುಷ್ಟಿ ಹಿಂಗೆ ಇರಲಿ ಗಟ್ಟಿಯಾಗಿ. ಈ ಮುಷ್ಟಿ ಬಿಡಕ್ ಹೋಗಬೇಡಿ. ಮುಷ್ಟಿ ತಗೊಂಡ್ಬಿಟ್ಟು ಮತ್ತೆ ಮುಂದೆ ತಗೊಂಡ್ಬಿಡೋದಿದ್ದೀರಾ, ಹಂಗಲ್ಲ. ಅದ್ರ ಬದಲು ಆ ಮುಷ್ಟಿನ ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ಎದೆಯಲ್ಲಿ. ಈ ಮುಷ್ಟಿ ಎದೆಲಿ ಇರಲಿ. ಈ ಎದೆಲಿದ್ದಾಗ ಏನಾಗುತ್ತಾ, ಎದೆ ಈ ರೀತಿಯ ನಾವು ಗಟ್ಟಿಯಾಗಿ ಹಿಡ್ಕೋಬೇಕೀಗ. 2 ರೀತಿಯಾಗಿ ನೆಗೆಟಿವ್ ಥಾಟ್ಸ್ ಬರ್ತದೆ, ಸಿಕ್ಕಾಪಟ್ಟೆ ಬರ್ತದೆ. ನಿಮ್ಮ ಹುಡುಗಿ ಬೇರೆಯವ್ರ ಜೊತೆ ಮದುವೆ ಆಗಿರ್ಬೋದು, ಅಥವಾ ನಿಮ್ಮ ಹುಡುಗ ಬೇರೆ ಜೊತೆ ಮದುವೆ ಆಗಿರ್ಬೋದು, ಅಥವಾ ಮದುವೆ ಸೆಟ್ ಆಗಿರ್ಬೋದು, ವಾಟ್ ಎವರ್. ಅಥವಾ ನಿಮ್ಮ ಫ್ರೆಂಡ್ ಯಾರೋ ಒಬ್ಬ ಫುಲ್ ಹೈ ಲೆವೆಲ್, ನಿಮ್ಗಿಂತ ಲೋ ಇದ್ದನೋ ಅಥವಾ ಹೆಚ್ಚು ಇದ್ದಿರ್ಬೋದು, ನಿಮ್ಗಿಂತ ಹೈಯರ್ ಲೆವೆಲ್ ಜಾಬಿಗೆ ಹೋಗಿರ್ತಾನೆ. ಸೊ ಇವೆಲ್ಲ ನೋಡಿದಾಗ ಏನಾಗುತ್ತೆ, ನಾವು ಸ್ವಲ್ಪ ಡಿಮೋಟಿವೇಟ್ ಆಗ್ತೀವಿ. ಅದಕ್ಕೆ ಹೇಳ್ತೀನಿ, ಕಂಪ್ಯಾರಿಸನ್ ಮಾಡ್ಕೋಬೇಡಿ. ನಿಮ್ಮ ಪ್ರೊಸೆಸ್ಸೇ ಬೇರೆ, ನಿಮ್ಮ ಪ್ರೊಸೀಜರೇ ಬೇರೆ, ನೀವು ಹೋಗ್ತಾ ಇರೋಂಥ ರೂಟೇ ಬೇರೆ. ನೀವು ಒಂದಿನ ದಡ ಮುಟ್ತೀರಾ. ಆ ದಡ ಮುಟ್ಟಿದಾಗ ಹಿಂದೆ ನೋಡೋದಂಥ ದಾರಿ ಏನಿದೆ ಚೆನ್ನಾಗಿ ಕಾಣ್ಬೇಕಂದ್ರೆ ಪ್ರಯತ್ನ ಕಂಟಿನ್ಯೂಸ್ ಆಗಿರಲಿ. ಸೊ ಹಾಗಿದ್ರೆ ಒನ್ಸ್ ಅಗೇನ್, ಚಿರು ಕೋಚಿಂಗ್ ಸೆಂಟರ್ ಧಾರವಾಡ ಏನಿದೆ, ನಿಮಗೋಸ್ಕರ ಈ ಒಂದು ಕ್ಲಾಸನ್ನು ಮಾಡ್ತಾ ಇರುವಂಥದ್ದು. ನಿಮಗೆ ಯಾವುದೇ ರೀತಿಯಂತ ಅಂದರೆ ಓದೋಕ್ಕೆ ಟೆನ್ಷನ್ ಆಗ್ತಾ ಇದೆ ಅಥವಾ ಸಮಸ್ಯೆಗಳಾಗ್ತಾ ಇದೆ, ಸೊ ಹಾಗೇನಾದ್ರು ಇದ್ರೆ ಬನ್ನಿ ನಮ್ಮ ಇನ್ಸ್ಟಿಟ್ಯೂಟ್ಗೆ, ಮಾತಾಡೋಣಂತೆ ಕೂತ್ಕೊಂಡು. ನಿಮಗೇನೋ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಓದೋ ಬಗ್ಗೆ ಸಹಾಯ ಮಾಡ್ತೀವಿ ನಾವು. ಮಾರಲಿ ನಾವು ಜೊತೆ ಯಾವಾಗಲೂ ಸಪೋರ್ಟ್ ಇದ್ದೇ ಇರ್ತೀವಿ. ಓಕೆ, ಸೊ ಅದೇ ರೀತಿಯಾಗಿ ಏನಿದೆ, ನಿಮ್ಮ ಸ್ಟಡಿಯನ್ನು ಮರೆಯೋಕೋಬೇಡಿ. ಹೊರಗಿನ ಹೋರಾಟ, ಬಾಹ್ಯ ಮತ್ತು ಆಂತರಿಕ ಹೋರಾಟ ಎರಡೂ ಕೂಡ ಪಕ್ಕಾ ಆಗಿರಲಿ ಹೇಳ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ಲರೂ ಟೀ ಕುಡ್ಬಿಟ್ಟು ಆರಾಮಾಗಿ ಮಲ್ಕೋಕೆ ಹೋಗಬೇಡಿ, ಮಾತಾಡೋಕೆ ಹೋಗಿ. ಓಕೆ, ಬಾಯ್ ಬಾಯ್.